ಸೇವಂತಿಯೇ ಸೇವಂತಿಯೇ ನನ್ನಾಸೆ ಅಲೆಯಲ್ಲಿ. ಬರಪ್ಪ ತಿಂಡಿ ಮಾಡಿ ಫಸ್ಟ್. ಸಿನಿಮಾದಲ್ಲಿ ಫಸ್ಟ್ ತಿಂಡಿ ಸರ್ ನೋಡ್ತೀನಿ, ಒಂದು ಮದುವೆ ತರ ಅವನು ಶುದ್ಧಪ್ಪ ಇಡ್ಲಿ, 2 ಇಡ್ಲಿ, ಬೋಂಡಾ, ದೋಸೆ, ಚಿತ್ರಾನ್ನ, ವಡೆ. ಎಸ್ ನಾರಾಯಣ್ ಅವ್ರದ್ದು ಈ ಭಾಗೀರಥಿ ಅನ್ನೋ ಒಂದು ಸೀರಿಯಲ್. ನಾನೇನ್ ಜಾಸ್ತಿ ಕಲ್ತಿದ್ದು ಅಂದ್ರೆ ಎಸ್ ನಾರಾಯಣ್ ಸರ್ ಟೀಮಲ್ಲೇನೆ. ಬೆಳಿಗ್ಗೆ 6 ಗಂಟೆ ಸ್ಟಾರ್ಟ್ ಆಗೋದು ಕೆಲಸ. 3 ತಿಂಗಳು ನಂಗೇನು ಸಂಬಳ ಇಲ್ಲ. ಬಾರ್ ಮುಂದೆ ತಳ್ಳಗಾಡಿ ಅಲ್ಲೋ ಕುತ್ಕೊಂಡು ಅವ್ನು ನಮ್ಮ ನಾರಾಯಣ ಸ್ವಾಮಿ ಅವನ ಜೊತೆ ಮಾತಾಡ್ಕೊಂಡು ಎಲ್ಲ ವ್ಯಾಪಾರ. ಅವ್ನು ಕಬಾಬ್ ಎಲ್ಲ ಹಾಕೊಡ್ತಿದ್ದೆ ಶೂಟಿಂಗ್ ಮುಗಿದ್ಮೇಲೆ. ಆಮೇಲೆ ಅವನೇ ಅನ್ನ ಕೊಡೋನು. ಸೊ ಊಟಕ್ಕೆ ಎಸ್ ನಾರಾಯಣ, ಮಲ್ಕೊಳಕ್ಕೆ ನಾರಾಯಣ ಸ್ವಾಮಿ. ಬೆಳ್ಳಿ ಚುಕ್ಕಿ ಪಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ. ಸೊ ಆ ಥರ NT ಜಯರಾಮ್ ರೆಡ್ಡಿ ಅವ್ರು ಬೆನ್ಬಿದ್ದು ಬಿಡ್ರಿ ತಂದೆಯವ್ರ ಭಯಕ್ಕೆ, ಏನಾದ್ರು ನಾನು ನಿಮ್ಮ ಜೊತೆ ಬರ್ತೀನಿ ಅಂತ. ಗುರುಗಳನ್ನ 2 ವರ್ಷ PUC ಓದೋ ಬದಲು PUC ಇವ್ರನ್ನ ಓದ್ಕೊಂಡಿದ್ದೆ. ಸೊ ಮನೆಯಲ್ಲಿ ಸಣ್ಣ ಇನ್ಸಿಡೆಂಟು. ನನಗೂ ಅವಾಗ ಟೀನೇಜು, ನಮ್ಮಪ್ಪ ಅನ್ನೋದು ಒಂಚೂರು ಇದ್ರೊಳಗಡೆ ಗೊತ್ತಾಗದೆ ಆಗಿದ್ದು ಒಂದಿದು. ಸೊ ಓವರಾಲ್ ಇನ್ನು ಸಂಜೆ ನನ್ನ ಮುಗಿಸ್ತಾರೆ ಅಂತ ಗೊತ್ತಾಯಿತು, ಅನ್ನಿಸ್ತು. ಸರ್ ಏನಾಗಬೇಕು ನೀನು ಹೇಳೋ, ನಿನ್ನ ಸಿನಿಮಾ ಲ್ಯಾಂಡಲ್ಲಿ ಏನಾಗಬೇಕು ಗುರುಗಳೇ? ಏನಾದರೂ ಮಾಡ್ತೀನಿ ಗುರುಗಳೇ, ಏನು ಬೇಕಾ ಕೊಡಿ. ಅಲ್ಲ ಏನಾಗಬೇಕು ಅಲ್ಲಿ ನೋಡಪ್ಪ, ಹಿಂಗಿದೆ ಈ ಡಿಪಾರ್ಟ್ಮೆಂಟ್ ಇದೆ, ಈ ಗುರುಗಳೇ ನಾನು ಚೆನ್ನಾಗಿ ಬರಿತೀನಿ ನಾನು ಅಂತಂದೆ. ತಿರ್ಗಾ ಹೇಳ್ತೀನಿ, ಲೈಟ್ ಮ್ಯಾನ್ ಆದರೂ ಲೈಟ್ ಬೇಕಾದ್ರೆ ಎತ್ಕೊಂಡು ಹೋಗ್ತೀನಿ ಗುರುಗಳೇ, ಕೇಬಲ್ ಹಾಕ್ತೀನಿ ಗುರುಗಳೇ. ಅದಕ್ಕೆ ಈ ಥರದ್ದು ಗೊತ್ತಿಲ್ಲ, ಏನೋ ಒಂದು ಹೊರಟ್ಬಿಡ್ಬೇಕು ನಾನು. ಇದು ಏನಕ್ಕೆ ಕೇಳ್ತಿದ್ದೆ ಅಂದರೆ ಸರ್, ನನಗೇನು ದೊಡ್ಡ ಆಸಕ್ತಿ ಇಲ್ಲ, ಬರವಣಿಗೆ ಎಲ್ಲ ಆಸಕ್ತಿ ಇತ್ತು. ಸಿನಿಮಾದಲ್ಲಿ ನಾನು ಸಿನಿಮಾಗಳು ನೋಡಿ ಈ ಥರದ್ದೇನೋ ಆಗಬೇಕು, ಅದನ್ನೇನೋ ಆಗಬೇಕು ಅಂತೆಲ್ಲ ಒಂದು ಡೆಸ್ಟಿನಿ ನಮ್ಗೆ ಅಲ್ಲಿ ಋಣ ಇದ್ದರೆ ಹೆಂಗೆ ಕರ್ಕೊಂಬರುತ್ತೆ ಅನ್ನೋದು ನಾನು ಇದು ಹೇಳಕ್ಕೆ ಬಂದಿದ್ದು. ಸೊ ಅವರು ಒಂದು ನಂಬರ್ ಕೊಟ್ಟರು ಸರ್. ಅವ್ರಿಗೆ ಗೊತ್ತಾಗೋಯ್ತು, ನನ್ನ ಮಗ ಹೋಗ್ತಾ ರಾತ್ರಿ 8:30 ಆಯಿತು, ಇವನು ಬಿಟ್ಟು ಹೋಗೋ ಥರ ಕಾಣ್ತಾ ಇಲ್ಲ ಅಂತ ಗುರುಗಳಿಗೆ ಗೊತ್ತಾಯಿತು. ನಂಬರ್ ಬರೆದ್ಬಿಟ್ಟು, ಇವನು ರವಿ ಅಂತ ಇವನ ಹೆಸರು, ನೀನು ಹೋಗ್ಬಿಟ್ಟು ಬೆಳಗ್ಗೆ ಹೋಗ್ಬೇಡ, ಮೆಜೆಸ್ಟಿಕ್ ಹೋಗು, ಅಲ್ಲಿಂದ ಮಾರ್ಕೆಟ್ ಹೋಗು, ಮಾರ್ಕೆಟಿಂದ ಬಸ್ ನಂಬರ್ ಹತ್ಕೋ, ಅಲ್ಲಿ ರಾಮಕೃಷ್ಣ ಆಶ್ರಮ ಅಂತ ಇಳಿದು ಅಲ್ಲಿಂದ ಮುಂದಕ್ಕೆ ಹೋಗಿ ರೈಟ್ ಹೋಗು, ಫೋನ್ ಮಾಡ್ಕೋ ಇವನ ಅಡ್ರೆಸ್ ಏನು ಮಿಸ್ ಆದರೆ ಅಂತೇಳಿ ಗುರುಗಳು ನಂಬರ್ ಕೊಟ್ಟರು. ನನಗೆ ನಂಬರ್ ಹಿಡ್ಕೊಂಡ್ರೆ ಇಡೀ ಫ್ಯೂಚರ್ ಕಾಣ್ತಾ ಇದೆ ಸರ್. ಅಂದರೆ ನಾಳೆ ಶೂಟಿಂಗ್ ಹೋಗ್ತಾ ಇದ್ದೀನಿ, ಯಾರಿಗೋ ಡೈರೆಕ್ಟ್ರಿಗೆ ಹೇಳಿದ್ದಾರೆ, ನನಗೊಂದು ಅವಕಾಶ ಸಿಗ್ತದೆ, ನನಗೇನೋ ಬೇರೆ ಏನೋ ಓಪನ್ ಆಗುತ್ತೆ ಲೈಫು ಅನ್ನೋ ಬಂದೆ. ಅಲ್ಲಿಂದ ಬಂದೆ, ನಮ್ಮ ರಿಲೇಟಿವ್ ಮನೆಗೆ ಹೋದೆ. ಬೆಳಗ್ಗೆ 5 ಗಂಟೆಗೆ ಬಸ್ಗೆ ಹೋಗಬೇಕು. ಅಲ್ಲಿ ನಮ್ಮ ಕಸಿನ್ ಸಿಸ್ಟರ್ ಇದ್ದರು. ಅಲ್ಲೋಗಿ ಜನರಲಾಗಿ ನಾವು ಹೂವು ಎಲ್ಲ ತೊಗೊಂಬಂದಾಗ ಹೋಗ್ತಿದ್ವಲ್ಲ, ಹಂಗಾಗಿ ಹಿಂಗೆ ಹೂವು ತೊಗೊಂಬಂದು ಲೇಟ್ ಆಯ್ತಕ್ಕ ಅಂತೇಳಿ ಅಲ್ಲೇನೋ ಉಳ್ಕೊಂಡೆ. ಸುಳ್ಳಳ್ಳಿ ಅಲ್ಲಿ ಉಳ್ಕೊಂಡೆ. ಅಕಸ್ಮಾತ್ ಫೋನ್ಗೆ ಏನು ಮಾಡಿಬಿಟ್ರೆ ಮನೆಗೆ ಫೋನ್ ಅಂದರೆ ಲ್ಯಾಂಡ್ಲೈನಲ್ಲಿ ನಮ್ಮ ಪಕ್ಕದ ಮನೇಲಿ ಫೋನ್ ಇತ್ತು, ಬ್ರಾಹ್ಮಣರದು. ಇವ್ರ ಮನೇಲಿ ಫೋನ್ ಇತ್ತು. ನಮ್ಮದು 500 ಫೋನ್ ಬರೋದು, ಯಾವುದೇ ಫೋನ್ ಬಂದರೂ ಕರೆಂಟ್ ಸ್ವಾಮಿಗಳು ಅಂತಿದ್ರು. ಅಂದರೆ 500 ಕರೆಂಟ್ ಸ್ವಾಮಿ ಅಂತ ಅವರು, ಅಂದರೆ ಎಲೆಕ್ಟ್ರಿಷಿಯನ್ನು ಪೂಜೆ ಮಾಡ್ತಾರೆ ಅವರು. ಸೊ ಕರೆಂಟ್ ಇಡೀ ಊರಿಗೆ ಕರೆಂಟ್ ಸ್ವಾಮಿಗೆ ಮನೆಯಲ್ಲೇ ಫೋನು. ಇಡೀ ಹೆಚ್ಚು ಕಮ್ಮಿ ಆ ಏರಿಯಾಗೆಲ್ಲ ಅವ್ರ ಮನೆಗೆ ಫೋನ್ ಬಂದರೆ ಅವರೇ ರಮಣ ನಿಮ್ಮ ಮನೆಗೆ ಫೋನ್ ಬಂದಿದ್ದು ನೋಡು ಅಂದರೆ ಹಂಗೆ ಎಲ್ಲ ಹೋಗೋದು ಈ ಥರದ್ದು. ಸೊ ಇಡೀ ಊರಿಗೆ ಒಂದು ಲ್ಯಾಂಡ್ಲೈನ್. ಒಂದು ಮೇಲೆ ಬೀದಿ ಮನೆಯಲ್ಲಿ ಒಂದಿತ್ತು, ನಮ್ಮ ಕೆಳಗಿನ ಬೀದಿಲಿ ಒಂದಿತ್ತು. ಸೊ ನಾನೇನು ಮಾಡಿದೆ, ಫೋನ್ಗೇನು ಮಾಡ್ಬಿಟ್ರೆ ಅಂತ ಹುಷಾರಾಗಿ ಬ್ಯಾಲೆನ್ಸ್ ಮಾಡಿ ಮಲಗಿದ್ದು. ಬೆಳಗ್ಗೆನೇ ಎದ್ಬಿಟ್ಟು ಹೊರಟ್ಬಿಟ್ಟೆ. ಅದಾದಮೇಲೆ ಬಂದೆ, ಬೆಂಗಳೂರಿಗೆ ಬಂದ್ಬಿಟ್ರಿ? ಬಂದ್ಬಿಟ್ಟೆ. ಬೆಳಗಿನ ಜಾವ ಎದ್ದು 5 ಗಂಟೆ ಬಸ್ಸಿಗೆ ಎದ್ಕೊಂಡು ಸೀದಾ ಬಂದ್ಬಿಟ್ಟೆ. ಆಲ್ಟ್ ಬಸ್ ಹತ್ಬಿಟ್ಟೆ. ಆದರೆ ಅಲ್ಲಿ ಮಲಗಿದ್ದು ಬೆಳಗ್ಗೆನೇ ಎದ್ಬಿಟ್ಟು ನಮ್ಮ ಅಕ್ಕನಿಗೆ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಅಕ್ಕ ಅಂದರೆ ನಮ್ಮ ಕಸಿನ್ ಸಿಸ್ಟರ್, ನಮ್ಮ ಅತ್ತೆ ಮಗಳು. ನಮ್ಮನ್ನೆಲ್ಲ ಚೆನ್ನಾಗಿ ಸಾಕಿ ಸ್ವಲ್ಪ ಎಲ್ಲ ಸಪೋರ್ಟ್ ಮಾಡಿದ್ರು. ನಮ್ಮನೇಲಿ ಬೆಳೆದಿದ್ದು. ರಾಮಕೃಷ್ಣ ಆಶ್ರಮ ಸರ್ಕಲ್ಗೆ ಬಂದಾದಮೇಲೆ ಅಲ್ಲಿ ಹುಡ್ಕೊಂಡು ಬಂದೆ. ಅಲ್ಲಿ ಜನ್ರೇಟರ್ ಒಂದು ಕಾಣಿಸ್ತು ಸರ್, ಸುಷ್ಮಾ ಮೂವಿ ಟೌನ್ ಅಂತ ಒಂದು ಜನ್ರೇಟ್ರು. ಈಗ ಅಲ್ಲಿ ಶೂಟಿಂಗ್ ಮನೆಗೆ ಗೊತ್ತಾಗ್ತಾಯಿಲ್ಲ ನನಗೆ, ಕನ್ಫ್ಯೂಷನ್ನು. ಏನು ಮಾಡೋದು ಅಂತ ನೋಡ್ತಾ ಇದ್ದೆ. ಅಲ್ಲಿ ಬೋರೇಗೌಡ ಅಂತ ಇವತ್ತು ಇದ್ದಾರೆ ಪಾಪ. ಮೊನ್ನೆ ನಮ್ಮದು ಫಾದರ್ ಶೂಟಿಂಗಲ್ಲಿ ಬಂದಿದ್ರು ಅವ್ರು ಮೈಸೂರಿಂದ. ಬೋರೇಗೌಡರು ಒಳ್ಳೆ ಯಂಗ್ ಮ್ಯಾನ್, ಒಳ್ಳೆ ನಿಗ್ರೋ ಜಾನಿ ಆರ್ಟಿಸ್ಟ್ ಥರ ಇದ್ರು ಅವರು. ಬಾಂಡೆ ಹಾಕೊಂಡು ಒಂದು ಕೇಬಲ್ನ ಹೇಳ್ಕೊಂಡು ಎಳಿತಾಯಿದ್ರು. ಅಣ್ಣ ಇಲ್ಲಿ ಶೂಟಿಂಗ್ ಮನೆ ಯಾವುದಣ್ಣ, ಶೂಟಿಂಗ್ ಹಿಡಿಯೋದು ಯಾವುದಣ್ಣ? ಅವ್ರಿಗೆ ಅವ್ರದ್ದೇ ಟೆನ್ಷನ್. ಅಷ್ಟು ದೊಡ್ಡ ಕೇಬಲ್ನ ಈ ಮನೆಯಿಂದ ಅಷ್ಟು ಈ ಬೀದಿ ಬಿಟ್ಟು ಹಾಕ್ಬೇಕು ಅವರು. ಈ ಕೇಬಲ್ ಹೆಂಗೆ ಹೋಗ್ತದೆ ಹಂಗೆ ಹೋಗಯ್ಯ ಅಂತಂದರು. ಒಂದು ರೋಡ್ ಸೈಡಿಂದ ಹಾಕ್ಕೊಂಡು ಅಲ್ಲಿಂದ ತಪ್ಪಿಸಿ, ಈಗ ಅಲ್ಲಿ ಗಾಡಿ ನಿಲ್ಸಿದ್ರು ದೂರ, ಅಲ್ಲಿ ಈ ಪಕ್ಕದ ರೋಡಲ್ಲಿ ಶೂಟಿಂಗ್ ನಡೀತಾ ಇರೋದು. ಹಂಗೆಲ್ಲ ಎಳ್ಕೊಂಬಂದು ಹಾಕಿದ್ರು, ಯಾಕಂದ್ರೆ ಜನರೇಟರ್ ಸೌಂಡ್ ಮಾಡ್ತದೆ. ಹೌದು. ನಾನು ಕೇಬಲ್ನೇ ನೋಡ್ಕೊಂಬಂದರೆ ಒಂದು ಮನೆ. ಸರಿ ಹೋದರೆ 6 ಹೆಚ್ಚು ಕಮ್ಮಿ ಒಂದು 6 ಕಾಲಿಗೆ ಹೊಟ್ಟೋಗ್ಬಿಟ್ಟೆ. ಹೋದೆ, ಯಾರೂ ಬಂದಿಲ್ಲ. ಫಸ್ಟು ಒಬ್ಬರು ಅಂದರೆ ಒಳಗಡೆ ಆರ್ಟಿಸ್ಟ್ಗೆಲ್ಲ ಬಂದಿದ್ರು. ಗೇಟ್ ಹಾಕಿದ್ದು, ದೊಡ್ಡ ಗೇಟು. ಇವರು ಅಸೋಸಿಯೇಟ್ ಡೈರೆಕ್ಟರ್, ಇವ್ರು ನಂಬರ್ ಕೊಟ್ಟಿರೋದು ಬಂದು ರವಿ ಸರ್ ಅಂತೇಳಿ ಅಸೋಸಿಯೇಟ್ ಡೈರೆಕ್ಟ್ರದು. ನನಗೆ ಗೊತ್ತಿಲ್ಲ ಇದು ಸರ್, ನಾನು ಜಯರಾಮ್ ರೆಡ್ಡಿ ಸರ್ ಅವರ ಹುಡುಗ ಸರ್, ಅವ್ರು ಕಳಿಸ್ಕೊಟ್ರು ಸರ್ ಅಂತ ಹೇಳಿದೆ. ಅವರು ಇವ್ರಿಗೆ ಕೆಲಸ ಕೊಟ್ಟಿದ್ದಾರೆ ಆಗ ಅಸೋಸಿಯೇಟ್ ಆಗಿ. ಜಯರಾಮ್ ರೆಡ್ಡಿ ಅವರು ಇವ್ರಿಗೆ ಕೆಲಸ ಕೊಟ್ಟಿದ್ದಾರೆ. ಅವ್ರು ನಮ್ಮ ಅಂಕಲ್ಲು ಸರ್ ಕಳಿಸ್ಕೊಟ್ರು ಅಂತ. ಆಮೇಲೆ ಹೌದಾ ನನಗೂ ಹೇಳಿದರು ಅಂತ ಅವ್ರಿಗೂ ಫೋನ್ ಮಾಡಿ ಹೇಳಿದ್ದಾರೆ, ಏನೋ ಇದ್ರೆ ನೋಡ ಹುಡುಗ ಅಂತ. ಸರಿ ಅಂತ ಅವ್ರು ಕರ್ಕೊಂಡು ಹೋಗಿ ಏನು ಮಾಡಿದ್ರು, ಎಚ್ ಸಿ ಸುರೇಶ್ ಸರ್ ಅಂತ ಇದ್ರು. ಎಚ್ ಸಿ ಸುರೇಶ್ ಕೇಳಿರ್ತೀರಿ, ಒಂದು ಜಂಬೂ ಸವಾರಿ ಅಂತ ಸಿನಿಮಾ ಮಾಡಿದ್ರಲ್ಲ ಈಗ ಅವರು.
ಮಹಾಭಾರತ ಎಲ್ಲ ಮಾಡಿದ್ರಾಗ ಅವರು ನಾರಾಯಣ್ ಸರ್ ಹತ್ರ ಅವರು ಎಲ್ಲ ಅವರೇ ನೋಡ್ಕೊಳ್ತಿದ್ರು. ಎಸ್ ನಾರಾಯಣ್ ಪ್ರಾಜೆಕ್ಟ್ ಅದು. ಎಸ್ ನಾರಾಯಣ್ ಅವ್ರದ್ದು ಈ ಭಾಗೀರಥಿ ಅನ್ನೋ ಒಂದು ಸೀರಿಯಲ್ ಅದು. ಓಕೆ, ರಾತ್ರಿ 9-9:30 ಬರೋದು ಅದು ಹಿಟ್ ಸೀರಿಯಲ್. ಕರೆಕ್ಟ್ ಆ ಸೀರಿಯಲ್ಲು. ಸರಿ ನಾನು ಹೋದೆ, ಅವರು ಕರ್ಕೊಂಡೋಗಿ ಸುರೇಶ್ ಅವ್ರ ಹತ್ರ ಬಿಟ್ಟರು. ಸುರೇಶ್ ಅವ್ರ ಹತ್ರ, ಸರ್ ಜಯರಾಮ್ ರೆಡ್ಡಿ ಸರ್ ಅವ್ರ ಹುಡುಗ ಬಂದಿದ್ದಾನೆ ಸರ್ ಚಿಕ್ಕಬಳ್ಳಾಪುರದಿಂದ. ಅವ್ರು ನೋಡೋದು ಏನಯ್ಯ ಅಂತಂದ್ರು. ನೋಡಿ ಸರ್, ದೇವರು ಎಷ್ಟು ಚೆನ್ನಾಗಿ ಟೈಮ್ ಅಂತಾರಲ್ಲ, ಗುಡ್ ಟೈಮು, ಅವ್ರಿಗೆ ಒಬ್ಬ ರೈಟ್ರ್ ಅವಶ್ಯಕತೆ ಇದೆ. ಒಬ್ಬ ರೈಟ್ರ್ ಬಿಟ್ಟೋಗಿದ್ದಾನೆ. ಎಸ್ ನಾರಾಯಣ್ ಅವ್ರಿಗೆ. ನಾರಾಯಣ್ ಸರ್ದು 2-3 ಸೀರಿಯಲ್ ನಡೀತಾ ಇತ್ತು. ಅವ್ರೇನು ಮಾಡೋದು ಸರ್, ಅವ್ರ ಥರ ಹಾರ್ಡ್ ವರ್ಕನ್ನು ನೋಡಿಲ್ಲ ಬಿಡಿ ನಾನು. ಅವರು ಒಂದು ರೆಕಾರ್ಡ್ ಮಾಡಿ ಒಂದು ಇಡೀ ಸೀರಿಯಲ್ನ, ಫಾರ್ ಎಕ್ಸಾಂಪಲ್ ಭಾಗೀರಥಿ ಬಾಗಿಲ ಬಳಿ ಬರುತ್ತಾಳೆ, ಡೋರ್ ಬೆಲ್ ಮಾಡುತ್ತಾಳೆ, ಬೆಲ್ ಮಾಡಿದಾಗ ಅಡುಗೆ ಮನೆಯಲ್ಲಿ ಶಾರ್ಟ್ ಓಪನ್ ಮಾಡಿದ್ರೆ ಟೈಟ್ ಕ್ಲೋಸ್ ಫ್ರೇಮಲ್ಲಿ ಟರ್ನ್ ಆಗುತ್ತಾನೆ, ಯಾರೋ ಚಂದ್ರು ಅವನು ಬಂದು ಟೈಟ್ ಫ್ರೇಮಲ್ಲಿ ಡೋರ್ ಓಪನ್ ಮಾಡಿದ್ರೆ ಮಿಡ್ ಶಾರ್ಟಲ್ಲಿ ಎಂಟ್ರಿ ಆಗುತ್ತಾಳೆ, ಶಾರ್ಟ್ ಸಮೇತ, ಡೈಲಾಗ್ ಸಮೇತ, ಡೈರೆಕ್ಷನ್ ಸಮೇತ ಎಲ್ಲ ರೆಕಾರ್ಡ್ ಮಾಡ್ಕೊಟ್ಬಿಡೋರು. ಇದು ಬರೆಯೋದಕ್ಕೆ ಒಬ್ಬರು ಕಾಪಿ ರೈಟರ್ ಬೇಕಿತ್ತು. ಹೆಂಗೆ ರೆಕಾರ್ಡ್ ಮಾಡೋರು? ಬೈ ಟೇಪ್ ರೆಕಾರ್ಡ್ರು ಮನೇಲಿ ಕೂತ್ಕೊಂಡು ರೆಕಾರ್ಡ್ ಮಾಡಿಬಿಟ್ಟು ಕೊಟ್ಬಿಡೋರು. ಇದನ್ನು ಬರೆಯೋದು ಒಂದಿಬ್ಬರು ರೈಟರ್ಸು, ಸ್ವಲ್ಪ ನಾಲೆಡ್ಜ್ ಇರೋರು ರೈಟರ್ಸ್ ಕೊಡೋರು. ರಾಮ್ ಲಕ್ಷ್ಮಣ್ ಅಂತ ಈ ಉಗ್ರಮ್ ಇದಕ್ಕೆಲ್ಲ ಬರೆದಿರಲ್ವಾ, ಉಗ್ರಮ್ ರೈಟರು, ಡೈಲಾಗ್ ರೈಟರು ರಾಮ್ ಲಕ್ಷ್ಮಣ್ ಅಂತ. ಇಲ್ಲಿ ದಂಡ ಹೊಡೆದ್ರೆ ಮರಳಿ ಮನೆನೂ ಕಟ್ಟಕ್ಕಾಗಲ್ಲ, ದಂಡಿಸಿದ್ರೆ ಸಾಮ್ರಾಜ್ಯನೇ ಆಳ್ಬೋದು. ಅವರಿದ್ರು, ಅವರು ಬರಿತಾ ಇದ್ರು. ರಾಮು ಹತ್ರ ಕಳಿಸಿ ಹುಡುಗನ್ನ ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಚೆಕ್ ಮಾಡಿ, ಬರೆಯೋಕೆ ಬರುತ್ತೇನೆ ನಿನಗೆ ಅಂದರು. ಸರ್, ನಾನು ಆ ಶರ್ಟನ್ನು ಆಲ್ರೆಡಿ ನೆನ್ನೆ ಹಾಕಿರೋದು, ಶರ್ಟ್ ಎಲ್ಲ ಇದೆಲ್ಲ ಆಗಿದೆ, ಅದನ್ನೇ ನೀಟಾಗೆಲ್ಲ ಹ್ಯಾಂಡಲ್ ಮಾಡ್ಕೊಂಡು ಬಂದಿದ್ದೀನಿ. ಪಕ್ಕ ನಂದು ಆ ಫೋಟೋ ನೋಡ್ಬಿಟ್ರೆ ನನಗೆ ಇವಾಗ ಅನಿಸುತ್ತೆ ಇಷ್ಟೇಷ್ಟಿದ್ದೀನಿ. ಇದೆಯಾ ಫೋಟೋ? ಹಾಂ, ಕೊಡ್ತೀನಿ. ಸೊ ಬಂದು ಸುರೇಶ್ ಸರ್ ಹ್ಯಾಂಡ್ ರೈಟಿಂಗ್ ಹೆಂಗಿದೆ ನಿಂದು? ಸಂಗುರುಗಳೇ ಮಾಡಿ ಚೆನ್ನಾಗಿದೆ ಸರ್ ಅಂದರೆ. ರಾಮು ಹತ್ರ ಮೇಲೆ ಕರ್ಕೊಂಡೋಗು, ಹ್ಯಾಂಡ್ ರೈಟಿಂಗ್ ಚೆಕ್ ಮಾಡೋಕೆ ಹೇಳು ಅಂದರು. ಅವರು ಒಂದು ರೂಮು, ಸರಸ್ವತಿದು ವೀಣೆ ಇದೆ, ಮೇಲ್ಗಡೆ ಕುತ್ಕೊಂಡು ಕ್ಯಾಸೆಟ್ ಹಾಕ್ಕೊಂಡು ನೀಟಾಗಿ ಬರಿತಾ ಇದ್ದಾರೆ, ಕ್ಯಾಸೆಟ್ ಕೇಳ್ಕೊಂಡು ಬರಿತಾ ಇದ್ದಾರೆ ರಾಮ್ ಲಕ್ಷ್ಮಣ್. ಹೆಡ್ಫೋನ್ ಹಾಕ್ಕೊಂಡು ಬರಿತಾ ಇದ್ದಾರೆ. ನಾನು ನೋಡಿದ್ರೆ ಸಾಕ್ಷಾತ್ ಅವರನ್ನು ಒಂದು ಮಹರ್ಷಿಗಳ ಥರ ನೋಡಿದೆ. ನಾನು ಅದನ್ನು ವಾಲ್ಮೀಕಿ ಮಹರ್ಷಿ ಥರ ನೋಡಿದೆ. ಅದು ಧ್ಯಾನವಾಗಿ ಬರಿತಾ ಇದ್ದಾರೆ ಕೇಳ್ಕೊಂಡು. ಓಕೆ ಸರ್ ನಮಸ್ಕಾರ ಸರ್ ಅಂದೆ. ಎಸ್ ಯಾರು ಅಂದರು. ರವಿ ಅವರು ಬಂದು ನೋಡಿ, ಯಾರೋ ಜಯರಾಮ್ ರೆಡ್ಡಿ ಸರ್ ಕಡಿದ ಒಂಚೂರು ಹ್ಯಾಂಡ್ ರೈಟಿಂಗ್ ಚೆಕ್ ಮಾಡಿ ಹುಡುಗನಿಗೆ ಅಂದರು. ಸರಿ ಪ್ಯಾಡ್ ಕೊಟ್ಬಿಟ್ಟು ಕೂತ್ಕೊಳ್ಳಿ, ತೊಗೊಳ್ಳಿ, ಇದನ್ನು ಹಿಂಗೆ ಹಾಕ್ಕೋಬೇಕು, ಇದು ಹಿಂಗೆ ಪ್ರೆಸ್ ಮಾಡಬೇಕು, ಇದು ಹಿಂಗೆ ಪ್ರೆಸ್ ಮಾಡಬೇಕು, ಇದು ಕೇಳಬೇಕು, ಪ್ರೆಸ್ ಮಾಡಬೇಕು, ಬರಿಬೇಕು, ನೀಟಾಗಿ ಹೇಳ್ಕೊಟ್ಟು ಪೇಪರ್ ಹಿಂಗೆ ಮಡಚಬೇಕು, ಇದು ನೋಡಿ ಒಂದು ಪೇಪರ್ ಸಿನ್ ನೋಡಿ ಅಂದರೆ ಅಪ್ಪ ನೀಟಾಗಿ ಅಲ್ಲಿ ನಂಗೆ ಒಂದು 5 ನಿಮಿಷ ಹೇಳ್ಕೊಟ್ರು. ನಾನೇನು ಮಾಡಿದೆ, ಹಾಕ್ಕೊಂಡು ಕ್ಲೀನಾಗಿ ನಾನು ಶುರು ಮಾಡಿದೆ ಹ್ಯಾಂಡ್ ರೈಟಿಂಗ್ ಚೆಕ್ಕಿಂಗು. ಟಕ್. ನಾನು ಆಲ್ರೆಡಿ ಡೈಲಿ ನಮ್ಮ ಅಪ್ಪನ ವಿಲನ್ ಮಾಡಿ ಬರಿತಿದ್ನಲ್ಲ, ಅದು ಆಲ್ರೆಡಿ ನನಗೆ ಅವ್ರ ಫಾರ್ಮ್ಯಾಟ್ ಗೊತ್ತಿತ್ತು ನನಗೆ. ಈ ಜಯರಾಮ್ ರೆಡ್ಡಿ ಸರ್ದು ಸ್ಕ್ರಿಪ್ಟ್ ತೊಗೊಂಡೋಗಿರ್ತಿದ್ದೆ, ಅದನ್ನು ಓದಿ ನಾನು ಈ ಥರದ 4-5 ಸ್ಕ್ರಿಪ್ಟ್ ಬರೆದ್ಬಿಟ್ಟಿದ್ದೆ ಯಾವಾಗ 5 ವರ್ಷ ಗ್ಯಾಪಲ್ಲಿ. ಇದು ನನಗೆ ಹೊಸ ವಿದ್ಯೆ ಅನಿಸಿಲ್ಲ. ಜಯರಾಮ್ ರೆಡ್ಡಿ ಸರ್ ಇವ್ರದೇ ಪಾರ್ವತಿ ಸೀರಿಯಲ್ ಮಾಡ್ತಿದ್ದು, ಇವೆಲ್ಲ ನಾನು ಬಂದು ಎಲ್ಲ ಮಾಡ್ಕೊಂಡಿದ್ನಲ್ಲ, ಇದು ಸಿಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಆವಾಗ ಕಲಿಯೋಕ್ಕೆ ಮಾಡ್ಕೊಂಡಿದ್ದೆ. ಕೂತ್ಕೊಂಡು ರೆಕಾರ್ಡ್ ಹಾಕೊಂಡು ಟಕ್ ಅಂತ ಒಂದು 2 ಪೇಜ್ ಬರೆದೆ. ನೋಡಿದ್ರು, ನೋಡ್ಬಿಟ್ಟು ಬ್ರೇಕ್ ಅಂತಂದ್ರು. ಅಷ್ಟೊತ್ತಿಗೆ 8:30 ಬ್ರೇಕ್ ಅಂದರು. ಬೆಳಿಗ್ಗೆ 8:30 ನಾನು 6 ಗಂಟೆಗೆ ಎಂಟ್ರಿ ಆಗ್ಬಿಟ್ಟೆ. ಒಂದು ಸೀನ್ ಆಲ್ರೆಡಿ ಒಂದು ಹೆಚ್ಚು ಕಡಿಮೆ ಒಂದು ಶಾರ್ಟ್ಸ್ ತೆಗೆದಾದ್ಮೇಲೆ ಬ್ರೇಕು. ನಾರಾಯಣ್ ಅವ್ರು ಬೆಳಿಗ್ಗೆ ಟಿಫನಿಗೆ ಮುಂಚೆ ಮಾಡ್ತಾ ಇದ್ದಾರೆ ಆಲ್ರೆಡಿ. ಆ ಎಪಿಸೋಡ್ ಮಾಡ್ತಾ ಇದ್ದು ಗೆಜ್ಜೆನಾದ ವಿಜಯ್ ಕುಮಾರ್ ಅವ್ರು ಮಾಡ್ತಾ ಇದ್ರು. ಅವಾಗ ನಾರಾಯಣ್ ಸರ್ ರೆಕಾರ್ಡ್ ಕಳ್ಸೋರು, ಅವರು ಸಿನಿಮಾ ಶೂಟಿಂಗ್ ಇದ್ದಾಗ ಇವ್ರು ಮಾಡೋರು, ಅವ್ರದ್ದು ರೆಕಾರ್ಡ್ ಮಾತ್ರ ಬರೋದು. ಗೆಜ್ಜೆನಾದ ವಿಜಯ್ ಕುಮಾರ್ ಸರ್ ಡೈರೆಕ್ಷನ್ ಮಾಡ್ತಾ ಇದ್ರು. ಅಂದರೆ ಇವ್ರು ಕೊಟ್ಟಿದ್ದನ್ನು ಯಾರಾದರೂ ಡೈರೆಕ್ಷನ್ ಮಾಡೋದಷ್ಟೇ. ಸೊ ನಾನು ಶಾರ್ಟ್ ಟ್ರಾಲಿ A to Z ಟ್ರಾಲಿ ಮೂಮೆಂಟು, ಲೆಫ್ಟು, ರೈಟು, ಕ್ಲೋಸು, ಮಿಡ್ಡು ಎಲ್ಲ ಹೇಳ್ಬಿಟ್ಟಿರೋರು. ವಿತ್ ಇದನ್ನೇನಾಯ್ತು ಅಂದರೆ, ಪರಮ್ ಸರ್ ಬರಪ್ಪ ತಿಂಡಿ ಮಾಡಿ ಫಸ್ಟ್, ಸಿನಿಮಾದಲ್ಲಿ ಫಸ್ಟ್ ತಿಂಡಿ ಅಂತ ನಮ್ಮ ಅಂದರು. ಅಂದರೆ ಅನ್ನ ಹಾಕಿದ ಮಹಾನುಭಾವ ರಾಮ ಸರ್ ತಂಗಿ ಅಂತೇಳಿ ನಮಸ್ಕಾರ ಸರ್ ಅಂತೇಳಿ ಕರ್ಕೊಂಬಂದರು. ಸರ್ ನನಗೆ ಪೇಪರ್ ಹೆಂಗೆ ಮಡಚಬೇಕು, ಏನು ಮಾಡಬೇಕು, ಹೆಂಗೆ ಬರಿಬೇಕು ಅಂತ ಒಂದು ರೆಫರೆನ್ಸ್ ಕೊಟ್ಟು ಹೇಳಿದ ವ್ಯಕ್ತಿ ಅವರು ರಾಮ ಲಕ್ಷ್ಮಣ್. ಸರಿ ಏನು ಮಾಡಿದ್ವಿ, ಹೋದೆ. ತಿಂಡಿ ಹೋದ್ರೆ ಸರ್, ತಿಂಡಿ ಕಾನ್ಸೆಪ್ಟ್ಗಳೇ ದೇವರಾಣಿಗೂ ಗೊತ್ತಿಲ್ಲ ನಮಗೆ. ಮುದ್ದೆ ತಿಂದ್ಬಿಡ್ತಿದ್ರಿ ಸರ್. ಬೆಳಗ್ಗೆ 10:00 11 ಗಂಟೆಗೆ ಮುದ್ದೆ ತಿಂದರೆ ಸಾಯಂಕಾಲ 5 5:30 6 ಗಂಟೆ ಮುಗಿದ್ರೆ ಮುಗಿದು ಕೇಳಿ ಕಥಮ್ ನಮ್ಮದು. ಈ ಥರ ಬೆಳೆದಿರೋ ನಾವು. ನೋಡಿದ್ದು ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರದ ನೋಡಿ, ಎಷ್ಟೋ ದಿನ ಶಿಡ್ಲಘಟ್ಟ ನೋಡ್ತಿದ್ದೆ, ಚಿಕ್ಕಬಳ್ಳಾಪುರ ನೋಡಿ ಕಾಲೇಜ್ ಡೇಸಲ್ಲಿ. ನಮ್ಗೆ ಏನಿದೆ, ತೋಟ ಆಯಿತು, ಮನೆ ಆಯಿತು, ಕೆಲಸ ಆಯಿತು, ಇಷ್ಟೇ ಜೀವನ. ನಾನು ಹೋದೆ ಸರ್, ನೋಡ್ತೀನಿ ಒಂದು ಮದುವೆ ಥರ ಹೆಚ್ಚು ಕಡಿಮೆ ಯಾವಾಗ ಒಂದು 2 ಸತಿ ಇಡ್ಲಿ ತಿಂದಿರ್ಬೋದು ನನ್ನ ಲೈಫಲ್ಲಿ. ನಮ್ಮ ಅಪ್ಪ ಎಲ್ಲಾದ್ರೂ ಟೌನಲ್ಲಿ ಸಿಕ್ಕಿ ಬೋಂಡ ಇಡ್ಲಿ ಕೊಡಿಸಿರ್ಬೋದು ಯಾವಾಗಾದರೂ ಲೈಫಲ್ಲಿ. ಅವನು ಶುದ್ಧಪ್ಪ ಇಡ್ಲಿ, 2 ಇಡ್ಲಿ, ಬೋಂಡ, ಒಂದು ಏನು ಹಾಕಿದೆ, ಆಮೇಲೆ ದೋಸೆ, ಚಿತ್ರಾನ್ನ, ವಡೆ, ಇದೇನು ಹಿಂಗೆ ಬರ್ತಾಯಿದೆ ಅಂತ ನನಗೆ. ಎಲ್ಲ ರಂಗಣ್ಣ ಬರಲಿ ಅದು ವಡೆ, ನಾನು ಎಲ್ಲ ಇಡ್ಲಿ ತಿಂದೆ. ಅವರು ನನ್ನ ಪಕ್ಕ ಕೂರಿಸ್ಕೊಂಡ್ರು, ನನ್ನ ಗೈಡ್ ಮಾಡಿದ್ರು. ತಿನ್ನಯ್ಯ ಫಸ್ಟು ಹೊಟ್ಟೆ ತುಂಬ ಊಟ ಮಾಡು ಅಂದರು. ಒಂದು 5-6 ಐಟಮ್ ತಿಂದೆ ಸರ್. ಕೆರಿಯರಲ್ಲೇ ಫಸ್ಟ್ ಟೈಮ್. ಮದುವೆಗಳಲ್ಲಿ ತಿಂತಿದ್ವೇನೋ. ನಮ್ಮ ಊರಲ್ಲಿ ಮದುವೆ ಇದ್ದರೆ
ನಮೋ ವೆಂಕಟೇಶ ಅಂತ ಹಾಡು ಬಂದರೆ ಇವತ್ತು ಊಟಕ್ಕೆ ಹೋಗ್ತೀವಿ ಅಂತ ಹಾಡು. ಅನ್ನಕ್ಕೆ ಅನ್ನ ಮಾಡ್ತಿದ್ದು ನಮ್ಮಲ್ಲಿ ಹಬ್ಬದ ದಿನ ಮಾತ್ರ, ಅನ್ನದ ಕಾನ್ಸೆಪ್ಟೇ ಇಲ್ಲ ನಮ್ಮೂರಲ್ಲಿ. ನಮ್ಮಪ್ಪ ಮದುವೆಗೆ ಹೋಗ್ಬಿಡ್ತಾನೆ, ಇದಕ್ಕೆ ನನ್ನ ಮುಯ್ ಕೊಡೋರು 10 ರೂಪಾಯಿ 20 ರೂಪಾಯಿ ಮುಯ್ ಕೊಟ್ಟು ಸಾಮಾನ್ಯವಾಗಿ ನನ್ನ ಕಳಿಸೋರು ನಮ್ಮಪ್ಪ. ಒಂದೊಂದ್ಸತಿ ದೊಡ್ಡವ್ರು ನಮ್ಮಪ್ಪನೇ ಹೋಗ್ಬಿಡೋರು. ನಾನು ನಮ್ಮಪ್ಪ ಕೆಲಸ ಮಾಡೋ ನನ್ನ ಫ್ರೆಂಡ್ಸ್ ಹತ್ರ ಇವತ್ತೇ ನಮ್ಮಪ್ಪ ಹೋಗ್ಬಿಟ್ರೆ ಏನು ಮಾಡೋದು, ಅಂಬರೀಷ ಅಂತಿದ್ದ. ನಮ್ಮಪ್ಪನ ಫಸ್ಟ್ ಬಂತಿಗೆ ಬಂದರೆ ನೀನು ಹೋಗಿರೋ, ಆಮೇಲೆ ನನಗೆ ಹೇಳು ನಮ್ಮಪ್ಪನ ಬಂದಮೇಲೆ ನಾನು ಬರ್ತೀನಿ ಅನ್ನೋದು. ಮನೆಗೆ ಒಬ್ಬೊಬ್ಬರೇ ಹೋಗ್ಬೇಕಿತ್ತು ಅವಾಗ. ಅವ್ರು ನೋಡಿ ಲೆಕ್ಕ ಹಾಕೊಂಡ್ರು ಅಂದರೆ ಕೇಳ್ತಿರ್ಲಿಲ್ಲ ಅವಾಗ. ನಮ್ಮಪ್ಪ ಹೋಗಿ ಬಂದ್ರು, ನಾನು ಲಾಸ್ಟ್ ಬಂತಿಗೆ ಆದ್ರೂ ನುಗ್ಬಿಡ್ತಿದ್ದೆ ಹಿಂದ್ಗಡೆ ಪೆಂಡಲಿಂದ ಹಿಂದೆ. ಇದು ನಮ್ಮ ಅಪ್ಪನಿಗೆ ಒಂದು ಕಂಪ್ಲೇಂಟ್ ಹೋಯ್ತು, ಯಾವುದೇ ಮದುವೆ ಬಂದರೂ ಬರ್ತಾರೆ ಅಂತ ಹುಡುಗರು. ಕೊನೆ ನಮ್ಮಪ್ಪ ಹೆಂಗೆ ಮಾಡಿಬಿಟ್ರು ಅಂದರೆ, ಇವನೇ ಮಾರಪ್ಪನ ಮಗನ ಮದುವೆ ಅದಂತೆ ಸಾಯಂಕಾಲದಿಂದ ಅಂತ ಮೈಕಾರು ನನಗೆ ಕೊಟ್ಬಿಡೋರು. ಇವನು ಹೋಗ್ತಾನೆ, ಏನು ಮಾಡೋಕ್ಕಾಗಲ್ಲ ಅಂತೇಳಿ ಫಿಕ್ಸ್ ನಾನೇ. ಎಲ್ಲ ಮದುವೆಗೂ ಮೈಕಾವ್ರು ಎತ್ಕೊಂಡು ಹೋಗೋದು ನಾನೇ. ಸೊ ಹಿಂಗೆ ನಾವು ಊಟ ಹಬ್ಬ ಹರಿದಿನಕ್ಕೆ ಅನ್ನ ಉಂಡೋರು ನಾವು. ಸರಿ ಇಡ್ಲಿ ವಡೆ ಇದೆಲ್ಲ ತಿಂತಾಯಿದ್ರೆ ಏನಪ್ಪ ಇದು ಲೈಫು ಹಿಂಗೆ ಅಂತ ಅಂದ್ಕೊಂಡು ನನಗೆ ಫಸ್ಟ್ ಟೈಮ್ ಅಷ್ಟೊಂದು ಐಟಮ್ ತಿಂದಿದ್ದು. ತಿಂದೆ ಎಲ್ಲ ಬಂದೆ, ತಿರ್ಗಾ ಕುತ್ಕೊಳ್ಳಯ್ಯ ಅಂತಂದರು. ಇವ್ರು ಬಂದರು, ಸುರೇಶ್ ಸರ್. ಹೆಂಗೆ ರಾಮು ಚೆನ್ನಾಗಿ ಹೆಂಗೆ ಹುಡುಗ ಅಂದರು. ಚೆನ್ನಾಗಿದೆ ಸರ್, ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿ ಬರೀತಾನೆ ಅಂತಂದರು. ನಾನು ನೋಡ್ತಾ ಇದ್ದೀನಿ, ಯಪ್ಪ ಇಲ್ಲ ಅಂದ್ಬಿಡ್ತಾನೆ ಏನೋ ಅಂತ ಭಯ. ಒಂಥರ ಎಕ್ಸಾಮ್ ಥರ ಇದ್ದು ನನಗೆ. ಇಲ್ಲ ಅಂದರೆ ಅವತ್ತು ನಾನು ಊರು ಬಂದುಬಿಡ್ಬೇಕಿತ್ತು, ಅಥವಾ ಬೇರೆ ಏನಾಗ್ತಿದ್ದೆ ಏನೋ ಗೊತ್ತಿಲ್ಲ. ಲಾಸ್ಟ್ ಇಡ್ಲಿ ಆಗೋದೇನೋ ಗೊತ್ತಿಲ್ಲ. ಚೆನ್ನಾಗಿ ಬರೀತಾನೆ ಸರ್ ಅಂದರು. ತಿರ್ಗಾ ಕರ್ಕೊಂಬಂದರು. ಏನಂದರೆ ಹೆವಿ ವರ್ಕ್ ಇದೆ, ಯಪ್ಪ ಒಬ್ಬರೇ ಬರೀತಾರೆ, ಇನ್ನೊಬ್ಬರು ಬೇಕು ಅಂತ ಕೇಳಿ ಇವ್ರು ಕರೆಸಿಲ್ಲ. ಸೊ ಅವ್ರಿಗೂ ಒಂದು ಅನಿವಾರ್ಯತೆ, ನಾನು ಇನ್ನೊಬ್ಬ ಬಂದೆ ಅನ್ನೋ ಥರ ಇರ್ಬೋದು. ಸೊ ಒಟ್ಟಲ್ಲಿ ನಮ್ಗೆ ಕೆಲಸ ಕೊಟ್ಟಂಥ ದೇವರಂತಲೇ ಪರಿಗಣಿಸ್ತೀನಿ. ಕರ್ಕೊಂಡೋದ್ರು, ಕೂತ್ಕೊಂಡ್ರು, ಪೇಪರ್ ಕೊಟ್ಟರು. ಸರ್ ಬರದೆ ಜೋಶಲ್ಲಿ 42 ಪೇಜ್ 45 ಪೇಜ್ ಬರೆದೆ ಅವತ್ತು. ಸ್ಕ್ರಿಪ್ಟ್ ಒಂದೇ ದಿನ ಬೆಳಗ್ಗೆಯಿಂದ ಸಾಯಂಕಾಲ ಪ್ಯಾಕಪ್ ಆಗೋಷ್ಟೊಳಗಡೆ 40+ ಪೇಜಸ್ ಬರೆದಿದ್ದೆ. ಅವ್ರು ಹಿಂಗೆ ನೋಡಿದ್ರು, ಎಲ್ಲ ಬರೋದನ್ನ ಸಾಯಂಕಾಲ ಎಲ್ಲ ಸ್ಟಾಪ್ಲರ್ ಮಾಡೋದೆಲ್ಲ ಹೇಳ್ಕೊಟ್ರು, ಹಾಕ್ಬಿಟ್ಟು ಹಿಂಗೆ ಕೊಟ್ಟರೆ ಹಿಂಗೆ ನೋಡಿದ್ರು. ಯಾರು ನಮ್ಮ ರಾಮ್ ಲಕ್ಷ್ಮಣ. ಒಂದು ದಿನಕ್ಕೆ 20 ಪೇಜ್ ಬರೀಬೇಕು. ಏನು ಹೇಳು, 20 ಪೇಜ್ ಬರೀಬೇಕು ಸರ್, ಹಿಂಗೆಲ್ಲ ಬರೀಬಾರ್ದು, 20 ಪೇಜ್ ಬರೀಬೇಕು ಅಂದರು. ಸರಿ ಸರ್ ಅಂದೆ. ಹಿಂಗೇನೆ ಅಂದರೆ ನೀಟಾಗಿ ಆರಾಮಾಗಿ ಬರೀ, ಏನು ಜೋಶಲ್ಲಿ ಎತ್ತೆತ್ತಿ ಹೋಗಿ ದಿನ ಕೆಲಸ ಇದು, ಕಿವಿ ಎಲ್ಲ ಹೋಗುತ್ತಲ್ಲ, ಇದು ಒಂದಿನದ ಕೆಲಸ ಅಲ್ಲ, ಇದು ದಿನದ ಕೆಲಸ, ಇದು 1 ವರ್ಷದ ಮಾಡೋದಲ್ವಾ. ಆಯ್ತು ಸರ್ ಅಂದೆ. ಸೊ ಕೂತ್ಕೊಂಡು ಮಾಡ್ತಾ ಅಲ್ಲಿಂದ ಶುರುವಾಯಿತು. ನಾನು ಫಸ್ಟ್ ಬಂದಾಗಲೇ ನಂಗೆ ಸರ್ ಕೆಲಸ ಸರ್, ನನಗೇನು ಸಂಬಳ ಬೇಡ ಅಂತ ಹೇಳಿದ್ದೆ. 3 ತಿಂಗಳು ನನಗೇನು ಸಂಬಳ ಇಲ್ಲ. 3 ತಿಂಗಳು ಅವರು ಏನು ಕೇಳಿಲ್ಲ, ತಿಂಗಳ ಬಂದವರೆಲ್ಲ ಸಂಬಳ ತೊಗೊಳೋರು. ನಾನು ಆಮೇಲೆ ಬಂದೆ, ಮಲ್ಗಕ್ಕೆ ಜಾಗ ಇಲ್ಲ. ಇದ್ರ ಮುಂಚೆ ಒಂದು ದೊಡ್ಡ ಪ್ರಯತ್ನ ಮಾಡಿದ್ದೆ ನಾನು. ನಮ್ಮ ತಂದೆ ಏನು ಮಾಡಿದರು, ನಮ್ಮ ಊರಲ್ಲಿ ಒಬ್ಬರು ನಮ್ಮ ಸಂಬಂಧಿಕರೇ ಬೆಂಗಳೂರಲ್ಲಿ ದೊಡ್ಡ ಶ್ರೀಮಂತರವರು, ಅವ್ರದ್ದು ಬಾರ್ಗಳು ಒಂದು 5-6 ಬಾರ್ಗಳಿತ್ತು. ನಮ್ಮಪ್ಪ ನನ್ನ ತೋಟದಲ್ಲಿ ಕೆಲಸ ಮಾಡೋವಾಗ ನನ್ನ ಭಯಂಕರ ಕಷ್ಟಪಟ್ಟಿದ್ದಾರೆ, ಇವನು ಹೆಂಗಾದ್ರೂ ಮಾಡಿ ಊರು ಬಿಡಿಸ್ಬಿಡ್ಬೇಕು ಅಂತ. ಅವ್ರಿಗೆ ಮಟನ್ನು ಚಿಕನ್ ಎಲ್ಲ ಮಾಡಿ ತಿನ್ನಿಸಿ ಒಂದು ಅವ್ರು ಮಾರುತಿ ವ್ಯಾನ್ ಇತ್ತು, ನಾನು ಹಿಡ್ಕೊಂಬಂದು ಮಾರುತಿ ವ್ಯಾನ್ ಡಿಕ್ಕಿ ಎತ್ತಿ ಇವ್ನು ಹಾಕೊಂಡು ಹೋಗ್ರಿ ಅಂತೇಳಿ ಹಾಕ್ಬಿಟ್ರು ಬಾರ್ಗೆ. ಲಿಟ್ರಲಿ ಲಗೇಜ್ ಥರ ಮಾರುತಿ ವ್ಯಾನಲ್ಲಿ. ನಂಗೆ ಚೆನ್ನಾಗಿ ನೆನಪು. ಕರ್ಕೊಂಡೋಗಿ ಇವ್ನು ಅಂತ ಅಲ್ಲ, ಇವ್ನು ಕರ್ಕೊಂಡೋಗಿ ನಮ್ಮಪ್ಪಂಗೆ ಏನಂದರೆ ಈ ಊರು ಬಿಟ್ಟು ಹೋಗಿ ಬದುಕಲಿ, ಚೆನ್ನಾಗಾಗಲಿ, ಈ ಬೆಳೆ ಇದು ನೀರಿಲ್ಲ ಆ ಫೀಲ್ ಅವ್ರಿಗೆ. ನಾನು ಬಿಟ್ಟು ಹೋಗಲ್ಲ, ನಾನು ಊರು ಬಿಟ್ಟು ಹೋಗಲ್ಲ, ಆ ಥರದ ಮೆಂಟಾಲಿಟಿ ಆಗ. ಸೊ ಡಿಕ್ಕಿಲಿ ಹಾಕೊಂಬಂದು ಕೋಣದ ಕುಂಟೆ ಹರಿನಗರ ಬಾರಲ್ಲಿ ಒಂದು 2-3 ದಿನ ನಾನು ಸಪ್ಲೈಯರ ಕೆಲಸ ಮಾಡಿದ್ದೆ. ಯಾವಾಗ ಇನ್ನೂ ಬೆಂಗಳೂರು ಬರೋಕ್ಕೆ ಮುಂಚೆ, ಅಂದರೆ ಈ PUC ಫೇಲ್ ಆಗೋಕ್ಕೆ ಮುಂಚೆ PUC ಫೇಲ್ ಆಗಿ ತೋಟದಲ್ಲಿ ಕೆಲಸ ಮಾಡೋವಾಗ ಒಂದು 2 ವರ್ಷ 3 ವರ್ಷ ಆದಮೇಲೆ ಆ ಗ್ಯಾಪಲ್ಲಿ ಬೆಂಗಳೂರು ಕೆಲಸಕ್ಕೆ ಹೋಗ್ಲಿ, ನಮ್ಮ ಓದ್ತಿದ್ದಲ್ಲ ಆ ಟೈಮಲ್ಲಿ. ನನಗೆ ಬಾರು ಹರಿನಗರ ಕ್ರಾಸು ಅಲ್ಲೊಂದು ಪಕ್ಕದಾಗ ಸಪ್ಲೈಯರು, ನಮ್ಮೂರನ್ನೊಬ್ಬ ಕಬಾಬ್ ಆಗ್ತಿದ್ದ, ಅವರೆಲ್ಲ ಪರಿಚಯ ಆಗಿದ್ರು 2-3 ದಿನದಲ್ಲಿ. ಅದನ್ನು ಓಡೋಗ್ಬಿಟ್ಟೆ ತಿರ್ಗಾ. ನಮ್ಮಪ್ಪ ಆಮೇಲೆ ತಿರ್ಗಾ ಹೊಡೆದ್ರು, ನೀನು ಎಲ್ಲಿ ಬದುಕಲ್ಲ, ಎಂಥ ಕೆಲಸ ಕೊಡಿಸ್ದೆ ನಿನಗೆ. ಆವಾಗ 1 ವರ್ಷ ಎಂಥ ಕೆಲಸ ಕೊಡಿಸ್ದೆ ನನ್ನ ಮಗನಿಗೆ, ಅದು ಬಿಟ್ಟು ಬಂದ್ಬಿಟ್ಟ. ನನಗೇನು ಒಂದು IPS ಕೆಲಸ ಕೊಡಿಸ್ದಂಗೆ ನಮ್ಮಪ್ಪ ಎಂಥ ಕೆಲಸ ಕೊಡಿಸ್ದೆ ನನ್ನ ಮಗನಿಗೆ ಬೆಂಗಳೂರಲ್ಲಿ. ನಾನು ಅಲ್ಲೋಗಿ ಬಾರಲ್ಲಿ ಸಪ್ಲೈ ಮಾಡೋದು. ಆದರೆ ಅವ್ರಿಗೆ ದೊಡ್ಡದು ನಮ್ಮಪ್ಪ. ಅಂದರೆ ಇವರೆಲ್ಲ ತುಂಬ ದೊಡ್ಡವರಾಗಿದ್ದಾರೆ, ಇವನು ಸಪ್ಲೈ ಮಾಡಿ ದೊಡ್ಡ ಬಾರ್ಗಿರೆಲ್ಲ ಹಾಕಿ ತುಂಬ ಎತ್ತರಕ್ಕೆ ಬೆಳೀತಾನೆ ಅನ್ನೋ ಕಲ್ಪನೆ ಅವರಿಗೆ. ನಾನು ಅದಕ್ಕೆ ಅದೇ ತಿಂತಾಯಿದ್ದೆ, ಎಂಥ ಕೆಲಸ ಕೊಡಿಸ್ದೆ, ಅದನ್ನು ಇಟ್ಕೊಂಡ, ಅದನ್ನು ಕಳ್ಕೊಂಡ ಅಂತ. ಇದೆಲ್ಲ ಜಗಳಗಳಾಗಿ ನಾನು ಬಂದ್ಬಿಟ್ಟಿದ್ದು ಬೆಂಗಳೂರಿಗೆ. ಈಗ ಬಾರ್ ನೆನಪಿತ್ತಲ್ಲ, ಆ ಬಾರ್ಗೆ ಹೋದೆ. ಸೊ ಇಲ್ಲಿ ಬಂದರೆ ಉಳ್ಕೊಳಕ್ಕೆ ವ್ಯವಸ್ಥೆ ಇಲ್ಲ, ಏನು ಯಾರಿದ್ದಾರೆ ನಮಗೆ, ಸಂಬಳ ಇಲ್ಲ. ಸೊ ನನಗೆ ಆ ರಾಮ್ ಲಕ್ಷ್ಮಣ್ಣವರು ಪಾಪ ಹೋಗುವಾಗ ಅವರು ಎಳಚೇನಹಳ್ಳಿ ಅವ್ರದ್ದು, ಕೋಣದಕುಂಟೆಗೆ ಮೇಲೇ ಹೋಗ್ಬೇಕು. ಕರೆಕ್ಟ್. ಅವ್ರು ನನಗೆ ಒಂದು ಟಿಕೆಟ್ ಹಾಕೋರು ಬಸ್ಸು. ನಾನು ಒಂದು 100 ರೂಪಾಯಿ ಸಾಲ ಮಾಡ್ಕೊಂಬಂದಿದ್ದೆ ನನ್ನ ಫ್ರೆಂಡ್ ಹತ್ರ. ನಮ್ಮ ಫ್ರೆಂಡ್ ಒಬ್ಬ ಇದ್ದ, ಅವ್ನು ಕೂಲಿಗೆ ಒಂದಿನ 20 ರೂಪಾಯಿ. ಅವನ ಹತ್ರ ಕಾಸು ಇರೋದು, ಅವ್ರ ಅಪ್ಪ ಅಮ್ಮ ಇಬ್ಬರು ತೀರೋಗಿದ್ರು. ಅವನ ಹತ್ರ ಸ್ವಲ್ಪ ದುಡ್ಡು ಇಟ್ಕೊಂಡಿರೋನು. ಅವನು ಬೆಂಗಳೂರು ಕರ್ಕೊಂಬಂದೆ. ಇವತ್ತು ಕೋಟ್ಯಾಧೀಶ್ವರ ಅವನೊಂದು ಕ್ಲಾಸ್ ಓದಿಲ್ಲ. ನಾನು ಬಂದಾದ್ಮೇಲೆ ಅವ್ನಿಗೆ ಹೇಳಿದ್ದೆ, ನಂಗೆ 100 ರೂಪಾಯಿ ಕೊಡು, ನಾನು ಬೆಂಗಳೂರಿಗೆ ಬಂದು ಎಲ್ಲ ಸೆಟ್ಲ್ ಆಗ್ಬಿಡ್ತೀನಿ, ನಿನ್ನೂ ಕರ್ಕೊಂಡು ಹೋಗ್ತೀನಿ ಅಂತ.
ಅವ್ನಿಗೆ ಅವ್ರ ಅಣ್ಣಂದರು ಅದು ಇದು ಆವಾಗ ಕಾಟ ಪಾಪ ಬಂದು ಕೂಲಿ ಮಾಡ್ಕೊಂಬಂದು ಇಸ್ಕೊಂಬಿಡೋರು ಆ ಥರದ್ದು ಅವ್ನ ಪ್ರಾಬ್ಲಮ್ಮು. ಅವನ ಹತ್ರ 100 ರೂಪಾಯಿ ಇಸ್ಕೊಂಡಿದ್ದೆ, ನಾನು ಇನ್ನೂ ಕರ್ಕೊಂಡು ಹೋಗ್ತೀನಿ ಅಂತ. ಈ 100 ರೂಪಾಯಿ ಇತ್ತು, ಇದನ್ನು ಜೋಪಾನವಾಗಿ ಇಟ್ಕೊಂಡಿದ್ದೀನಿ. ರಾಮ್ ಲಕ್ಷ್ಮಣ ಒಂದ್ಸತಿ ಟಿಕೆಟ್ ತಗೊಟ್ಬಿಡೋರು ನನಗೆ, ರಾಮು ಅವರು. ಸೊ ಅವಾಗ ಹೋದೆ, ಬಾರಲ್ಲಿ ನಮ್ಮೂರ ನಾರಾಯಣ ಸ್ವಾಮಿ ಅಂತ ಇದ್ದ, ಕಬಾಬ್ ಆಗ್ತಿದ್ದ. ಶೂಟಿಂಗಿಂದ ಅಣ್ಣ ನನ್ನ ಕೆಲಸ ಸಿಕ್ಕೈತೆ ಅಣ್ಣ ಅಂತ. ನನಗೆ ನೋಡಿ ಸರ್, ಯಾವುದನ್ನೇ ಆಗಲಿ ಮನಸ್ಸಿಂದ ಪ್ರೌಡಾಗಿ ತೊಗೋಬೇಕು. ನಂಗೆ ನಿಜವಾಗ್ಲೂ ಹೇಳ್ತೀನಿ, ಇದು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ, ಅಸಿಸ್ಟೆಂಟ್ ರೈಟರ್ ಕೆಲಸ ಅಂತ ನನಗೆ ಗೊತ್ತಿಲ್ಲ. ಇದು ನಾನು ಈಗ ಒಳ್ಳೆ ಬಿಟ್ಟು ಬಂದಿದ್ದೀನಿ, ಒಂದು ದೊಡ್ಡ ಜಾಬ್ ಸಂಪಾದನೆ ಮಾಡ್ಕೊಂಡಿದ್ದೀನಿ. ನಾನು ಪ್ರೌಡ್ನೆಸ್ ಸರ್, ಒಂದು IPS IAS ಕಮಿಷನರ್ ಆದರೆ ಹೆಂಗಿದೆ ಆರೆಂಜ್ ಪ್ರೌಡ್. ನನಗೆ ಇನ್ನೂ ಡೈರೆಕ್ಟರ್ ಕಲ್ಪನೆ ಬಂದಿಲ್ಲ, ಇನ್ನೂ ರೈಟರ್ ಕಲ್ಪನೆ ಬಂದಿಲ್ಲ, ಇನ್ನೂ ಎಡಿಟರ್ ಕಲ್ಪನೆ ಬಂದಿಲ್ಲ. ಕೆಲಸ ಸಿಕ್ಕಿದೆ, ನಮ್ಮಪ್ಪ ಊರು ಬಿಟ್ಟು ಹೋಗೋತಿದ್ದಲ್ಲ, ಒಂದು ಕೆಲಸ ಸಿಕ್ಕಿದೆ, ಇದು ಕಲ್ಪನೆಯಲ್ಲಿದ್ದೀನಿ ನಾನು. ನನಗೆ ಕಲ್ಪನೆ ಇನ್ನೂ ಡಿಪಾರ್ಟ್ಮೆಂಟಲ್ಲಿ ಕಲ್ಪನೆ ಇನ್ನೂ ಗ್ರಿಪ್ಪಿಗೆ ಸಿಕ್ಕಿಲ್ಲ. ಇದು ಏನು ಕೊಟ್ಟರು ಚೆನ್ನಾಗಿ ಬರೀಬೇಕಲ್ವಾ? ಅಯ್ಯೋ, ನನ್ನ ಬಗ್ಗೆ ಎಲ್ಲ ಇಡೀ ಸೀರಿಯಲ್ ಸೆಟ್ಟವರೇ ಏನೋ ಡೆಡಿಕೇಶನ್ ಇವನು ವರ್ಕು ಅನ್ನೋರು. ವಿಜಯ್ ಕಾಶಿ ಎಲ್ಲ ಇದ್ರು. ಯಾವಾಗ ವಿಜಯ್ ಕಾಶಿ ಸಾರು ಕೇಳಿ, ನನ್ನ ಋಷಿ ಅನ್ನೋರು. ನಾನು ಕುತ್ಕೊಂಡ್ರೆ ವರ್ಕ್ ಸ್ಟಾರ್ಟ್ ಮಾಡಿದ್ರೆ ಇವ್ನಿಗೆ ಗುತ್ತ ಕಟ್ಬಿಡ್ತೇನೆ ಅನ್ನೋರು. ನನ್ಗೆ ಕೊಟ್ಟಿದ್ದಾರೆ ಈ ಕೆಲಸ ಮಾಡ್ಬೇಕು, ನಾನು ಕದಲ್ತಿರ್ಲಿಲ್ಲ. ಅಷ್ಟು ನಂದು ಅದೇ ಕಾನ್ಸಂಟ್ರೇಷನ್ನು ಸರ್. 1000 ಸೀನ್ ಇರೋದು, ಏನು ಸಿನಿಮಾಗೆಲ್ಲ 100 ಸೀನ್ ಇರುತ್ತೆ ಸರ್. 1500 ಸೀನ್ ಬರೀತಿದ್ದೆ ನಾನು. ಎಲ್ಲರೂ ಒದ್ದಾಡೋರು ಅಸಿಸ್ಟೆಂಟ್ ಡೈರೆಕ್ಟರ್ಗಳೆಲ್ಲರೂ. ನಮ್ಮ ಶಿಡ್ಲಘಟ್ಟ ಶ್ರೀನಿವಾಸ ಸಾರ್ ಇದ್ರು ಡೈರೆಕ್ಟರ್, ಎಪಿಸೋಡ್ ಡೈರೆಕ್ಟರ್. ಅವಾಗ ಚಂದ್ರಗರಿ ಇಲ್ಲಿ ಅನ್ನೋರು ಮೇಲ್ಗಡೆ ಬರಿತಾ ಇದ್ದೆ. ಅಂಕಲ್ ಅಂತಿದೆ ಕೆಳಗಡೆ. ಭಾಗೀರಥಿ ಬಂದು ಆ ರೋಡಲ್ಲಿ ಹೋಗ್ಬೇಕಾದ್ರೆ ಇವನು ಸಿಗ್ತಾನೆ, ಶ್ರೀಧರ್ ಬಂದಾಗ ಅದು ಏನಯ್ಯ ಸೀನ್ ಅದು ಅನ್ನೋರು. ಯಾವಾಗ ಇವು ಶೂಟ್ ಮಾಡ್ತಾ ಇರೋದು 1000ನೇ ಸೀನು, 1600ನೇ ಸೀನ್ ಕಂಟಿನ್ಯೂಟಿ ಕೇಳೋರು, ಎಲ್ಲ ಒದ್ದಾಡ್ತಿರೋರು. ಅಂಕಲ್ ಅದು ಇಲ್ಲಿಂದ ಹಿಂಗೆ ಹೋದ್ರೆ ಹಿಂಗೆ ಬರ್ತೀವಿ ಅಂಕಲ್, ಅವತ್ತು ಈ ಡ್ರೆಸ್ಸು ಅಂಕಲ್, ಕಂಟಿನ್ಯೂಟಿ ಇದು ಅಂಕಲ್ ಅಂತಿದ್ದೆ ನಾನು. 500 ಸೀನ್ ಜ್ಞಾಪಕ ಇಟ್ಟಿರ್ತಿದ್ದೆ ನಾನು. ಅಂದರೆ ನನಗೆ ಅಷ್ಟು ಪಕ್ವ ಆಗ್ಬಿಟ್ಟಿದ್ದ ಕೆಲಸ. ಅದಾದಮೇಲೆ ಹೇಳ್ತೀನಿ. ಸೊ ಬಂದೆ, ಈಗ ಬಾರ್ಗೆ ನಿಧಾನಕ್ಕೆ ಯಾವ ಬಾರ್ ಬಿಟ್ಟು ಬಂದಿದ್ದೆ, ಯಾವ ಬಾರ್ನ ಬಿಟ್ಟು ನಮ್ಮೂರವ್ರು ಕರ್ಕೊಂಡೋಗಿ ಸೇರಿಸಿದ್ರು ನನ್ನನ್ನು. ನಮ್ಮ ಇವತ್ತು ಇದ್ದಾರೆ ಸುಬ್ಬಣ್ಣ ಅಂತ, ನೋಡಪ್ಪ ನಮ್ಮ ನೆಂಟರು ಇದು ಅದೆಲ್ಲ ಹೇಳ್ಬಾರ್ದಲ್ಲಿ ಬಾರಲ್ಲಿ. ಡಿಕ್ಕಿ ತೆಗೆದ್ರು ಇಳಿದೆ. ಒಂದು ಒಳ್ಳೆ ಹೆಂಗಿತ್ತಂದ್ರೆ ಮಾರ್ತೀವಿ ಅದೇ, ಒಂದು ಮಂಡ್ಯ ಕಡೆ ಹುಡುಗ ಅಂತ ಹೇಳ್ಕೊ, ನಮ್ಮ ರಿಲೇಟಿವ್ ಅದು ಇದು ಅಂತೆಲ್ಲ ಹೇಳ್ಕೊಬೇಡ ನೀನು. ನಾನು ಹಂಗೆ ಅಂದ್ಕೊಂಡಿದ್ದು, ನಾನು ಬಂದು ನಮ್ಮ ನೆಂಟರು ಇವರು, ನಮ್ಮನ್ನೇ ಮಂಡ್ಯ ಕಡೆ ಹುಡುಗ, ಮೈಸೂರು ಕಡೆ ಹುಡುಗ ಅಂತ ಹೇಳ್ಕೊತಾರೆ ಅಂತ ನನಗೊಂದು ಮನಸ್ಸಲ್ಲಿ ಈಗೋ ಪಾಪ. ಅವ್ರು ಹೇಳಿದ್ದು ಅವ್ರು ಏನೋ ಸದರ ಆಗದೆ ಇರ್ಬೋದು ಅಂತ ಹೇಳಿದ್ರು ಏನೋ ಅನ್ಸರ್. ನಾನು ಬಂದುಬಿಟ್ಟಿದ್ದೆ ಅವಾಗ. ಈಗ ಮುಂದೆ ಕಬಾಬ್ ಹಾಕೊಂಡು ನಮ್ಮೂರು ನಾರಾಯಣ ಸ್ವಾಮಿ ಇದ್ನಲ್ಲ, ಕಬಾಬ್ ಹಾಕೊಂಡು ಮಾಡ್ಕೋತಿದ್ದೆ 12 ಗಂಟೆ 1 ಗಂಟೆ ರಾತ್ರಿವರೆಗೂ ಹಾಕೊಂಡು. ನಾರಾಯಣ ಸ್ವಾಮಿ ಜೊತೆ ಸೇರಿದೆ. ಅವನ ಜೊತೆ ಸೇರಿಕೊಂಡು ನಾರಾಯಣ ಸ್ವಾಮಿ ಅವ್ರ ಜೊತೆ ಕಬಾಬು, ಮೊಟ್ಟೆ. ನಾನು ಶೂಟಿಂಗ್ ಮುಗಿದ್ಮೇಲೆ ಎಷ್ಟು ಗಂಟೆ ಮುಗಿಯೋದು? ಹೆಚ್ಚು ಕಮ್ಮಿ 7:30, 8 ಗಂಟೆ, 9 ಗಂಟೆ, 10 ಗಂಟೆ. ಟೈಮ್ಲೆಸ್ ಹಾರ್ಡ್ ವರ್ಕ್ ಮಾಡ್ತಿದ್ರು ಸರ್. ಅಲ್ಲೇ ಕಲ್ತಿದ್ದು ನಾನು. ಇನ್ನೂ ನಾನೇನು ಜಾಸ್ತಿ ಕಲ್ತಿದ್ದು ಅಂದರೆ ನಾರಾಯಣ ಸರ್ ಟೀಮಲ್ಲೇ. ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗೋದು ಕೆಲಸ. ಎಷ್ಟೊತ್ತು ಮುಗಿದ್ರೆ 6 ಗಂಟೆಗೆ ಸ್ಟಾರ್ಟ್? 6 ಗಂಟೆಗೆ ಸ್ಟಾರ್ಟು. ಎಪಿಸೋಡ್ 1-2 ಎಪಿಸೋಡ್ ಬರಲೇಬೇಕು. ಅದು 6 ಗಂಟೆಗೆ ಬೇಕಾದ್ರೂ ಮುಗಿಬೋದು, ವರ್ಕ್ ಹಾಕಿರೋರು ಪ್ರೋಗ್ರಾಮು. ಅದು 9 ಗಂಟೆಗೆ ಮುಗಿಬೋದು, 10 ಗಂಟೆಗೆ ಮುಗಿಬೋದು. ಬಟ್ ಸಾಮಾನ್ಯವಾಗಿ 6:30, 7 ಗಂಟೆ, 8 ಗಂಟೆ ಒಳಗೆ ಮುಗಿಸ್ಬಿಡೋರು. ಇಲ್ಲಿಂದ ನಾನು ಮಾರ್ಕೆಟ್ಗೆ ಹೋಗಿ, ಮೆಜೆಸ್ಟಿಕ್ಕು, ಮಾರ್ಕೆಟಿಂದ ಕೊಂಡಕುಂಟೆ ಕ್ರಾಸು, ಅಲ್ಲಿ ಇಳ್ಕೊಂಡು ನೇರ ಹರಿನಗರ ಕ್ರಾಸ್ ಒಂದು 3 ಕಿಲೋಮೀಟರ್ ಏನೋ ಇರುತ್ತೆ, ನಡ್ಕೊಂಡು ಹೋಗಿ ಆ ಬಾರ್ ಹತ್ರ ಹೋಗ್ತಿದ್ದೆ. ಒಂದು 10-11 ಗಂಟೆ ಆಗೋದು. ಅಲ್ಲೋಗಿ ಕುತ್ಕೊಂಡು ನಮ್ಮ ನಾರಾಯಣ ಸ್ವಾಮಿ ಅವನ ಜೊತೆ ಮಾತಾಡಿಕೊಂಡು ಎಲ್ಲ ವ್ಯಾಪಾರ. ಅವ್ನು ಕಬಾಬ್ ಎಲ್ಲ ಹಾಕ್ಕೊಡ್ತಿದ್ದೆ, ಅವ್ನಿಗೆಲ್ಲ ಮೇಲೆ ಕೂತಿರೋನು. ಗಾಡಿ ಬಗ್ಗೆ ಅಂದ್ಕೊಂಡ್ಬಿಡೋದಲ್ಲ, ತಳ್ಳಗಾಡಿ ಬಾರ್ ಮುಂದೆ ತಳ್ಳಗಾಡಿ. ನೀವು ಅವ್ನ ಜೊತೆ ಸೇರ್ಬಿಡೋದು? ನಾನು ಅವನ ಜೊತೆ ಜಾಯ್ನ್ ಆಗಿ ಚಡ್ಡಿ ಹಾಕ್ಕೊಂಡು ಕೂತ್ಕೊಂಡು ಬಾರ್ 1 ಗಂಟೆವರೆಗೂ ಇಬ್ಬರು ಮಾತಾಡ್ಕೊಂಡು ನಾನು ಅವ್ನಿಗೆ ಹೆಲ್ಪ್ ಮಾಡ್ತಿದ್ದೆ. ಆಮೇಲೆ ಅವನೇ ಅನ್ನ ಕೊಡೋನು ಅಲ್ಲಿ ನೈಟು ಬಾರಲ್ಲಲ್ವಾ, ಅವ್ನು ಬಾರ್ ಹುಡುಗರಿಗೆಲ್ಲ ಮಾರೋನು. ನಾನು ಸ್ವಲ್ಪ ತಿಂದ್ಬಿಟ್ಟು ಇಬ್ಬರದು ಇಷ್ಟೇ ಸ್ಟಾಕ್ ರೂಮು, ಸ್ಟಾಕ್ ಫುಲ್ಲು ಬಾಟ್ಲುಗಳು ಎಲ್ಲ ಜೋಡಿಸಿಟ್ಟಿರೋರು. ಮಲಗಾಕಿ ಒಂದು ಸ್ಟಾಕ್ ರೂಮಲ್ಲಿ ಒಂದು ಚಾಪೆ ಹಾಕ್ಕೊಂಡು ಒಬ್ಬನೇ ಮಲಗ. ಇನ್ನೂ ಫ್ಯಾಮಿಲಿ ಬಂದಿರಲಿಲ್ಲ ಅವನಿಗೆ. ನಾನು ಅವನಿಬ್ಬರು ಚಾಪೆ ಹಾಕ್ಕೊಂಡು, ಇಬ್ಬರು ಟೈಟ್ ಜಾಗ. ಅವಾಗ ಹೋಗಿ ಮಲ್ಕೊಂಡ್ರೆ ಫುಲ್ಲು ಬಾಟ್ಲುಗಳು ಜೋಡಿಸಿರೋರು. ಬಿದ್ದರೆ ಔಟ ಅನ್ನೋ ಥರ ಇರೋದು ಆರಾಮಾಗಿ. ಆದರೆ ಎಷ್ಟು ಖುಷಿಯಾಗಿ. ಇದು ನನಗೆ ಅರಮನೆ ಥರ ಕಾಣೋದು. ಯಾಕೆ ಹೇಳಿ, ಸ್ಟಾಕ್ ರೂಮಲ್ಲಿ ಮಲಗಿದ್ದು ನನಗೆ ಇವಾಗ ಸ್ಟಾಕ್ ರೂಮಲ್ಲಿ ಮಲಗಿದ್ನಾ ಅಂತ ಅನಿಸುತ್ತೆ. ಆವಾಗ ನನಗೆ ಎಂಥ ಜಾಗ ಕೊಟ್ಟಿದೆ ದೇವರೇ, ಏನಯ್ಯ ಇಷ್ಟು ಚೆನ್ನಾಗಿದೆ ಭಗವಂತ ಅಂತಿದ್ದೆ. ಯಾಕೆ ಅಂದರೆ ನಾನು ನಮ್ಮ ಮನೆ ಮುಂದ್ಗಡೆ ತಿಪ್ಪೆ ಪಕ್ಕ ಸಗಡಿ ನೆಲದ ಮೇಲೆ ಒಂದು ಚಾಪೆ ಹಾಕ್ಕೊಂಡು ಒಂದು ಗೋಣಿ ಚೀಲ ಹೊತ್ಕೊಂಡು ಮಲ್ಕೋತಾ ಇದ್ದಿದ್ದು ನಾನು. ಸೊ ನಾವು ಗೋಣಿ ಚೀಲ ಹೊತ್ಕೊಂಡು ಮಲ್ಕೊಂಡವ್ರಿಗೆ ಸ್ಟಾಕ್ ರೂಮಲ್ಲಿ ಚಾಪೆ ಹಾಕ್ಕೊಂಡು ಬೆಡ್ಶೀಟ್ ಹೊಚ್ಕೋತಾ ಇದ್ದೀವಲ್ಲ, ಏನಿದು ಅನ್ನೋತಾ ಫೀಲ್ ಆಗೋದು. ಸೊ ಅಲ್ಲಿ ಒಂದು 3 ತಿಂಗಳು ಅಲ್ಲಿ ಮಲಗ್ತಿದ್ದೆ, ಇಲ್ಲಿ ಬರ್ತಿದ್ದೆ. ಹರಿನಗರ ಕ್ರಾಸಲ್ಲಿ ಮುಂದೆ ಬಾರ್ ಮುಂದೆನೇ ಒಂದು ಬಸ್ ನಿಲ್ಲೋದು. ಅವ್ನು 4 ಗಂಟೆ ಶಾರ್ಪ್ ಬಿಟ್ಬಿಡೋನು ಮಾರ್ಕೆಟ್ಗೆ. ಆಲ್ಟ್ ಬಸ್ಸು. ನಾನು ಮಾಮೂಲಿ ಎದ್ಬಿಡ್ತಿದ್ನಲ್ಲ, ಎದ್ಬಿಟ್ಟು ಕೆಳಗಡೆ ಸೆಲ್ಲರ್ ಹೋದರೆ ಸರ್ ಅದು ಲಾಸ್ಟಲ್ಲಿತ್ತು. ಹರಿನಗರ ಕ್ರಾಸಲ್ಲಿ ಬಿಲ್ಡಿಂಗ್ಲೆಲ್ಲ ಆಗಿರಲಿಲ್ಲ, ಲಾಸ್ಟ್ ಏರಿಯಾ ಕೋಲ್ಡು. ಕೆಳಗಡೆಗೆ ಬಂದು ಇವೆಲ್ಲ ನನಗೇನು ಅನ್ನಿಸ್ತಿರ್ಲಿಲ್ಲ, ಯಾಕಂದ್ರೆ ನಮ್ಮೂರಲ್ಲೆಲ್ಲ ಅದೇ ಮಾಡ್ತಿದ್ವಿ ನಾವು. ಬಂದು ಬಕೆಟೆಲ್ಲ ಹಾಕೊಂಡು ತಣ್ಣೀರು ಎಲ್ಲ ಬಾರ್ ಹುಡುಗರೆಲ್ಲ ಒಂದು 20-25 ಜನ ಅದೇ ಒಂದೇ ಬಾತ್ರೂಮು ಕೆಳಗಡೆ ಹೋಗಿ ಬಂದು ತಣ್ಣೀರು ಸ್ನಾನ ಮಾಡಿಕೊಂಡು ಚಕ್ಕಂತ ಹಂಗೆ ಓಡ್ಬಂದು ಬಸ್ಸು ಇನ್ನೇನು ಬಿಡೋ ಸ್ಟೇಜು ಓಡ್ಬಂದು ಹತ್ಕೋತಿದ್ದೆ.
ಕೂತ್ಕೊಂಡ್ರೆ ಮೆಜೆಸ್ಟಿಕ್ ಆರಾಮಾಗಿ ಬಂದು ಫಸ್ಟ್ 6 ಗಂಟೆಗೆ ಸ್ಪಾಟಲ್ಲಿ ನಾನೇ ಇರ್ತಿದ್ದಿದ್ದು. ಸೊ ಹಿಂಗೆ ಜರ್ನಿ ಶುರುವಾಯಿತು. ಕೆಲಸ ಗಿಟ್ಟಿಸ್ಕೊಂಬಿಟ್ಟೆ. ಯಾವ ವರ್ಷ ನೀವು ಬೆಂಗಳೂರು 2002 ಯು ಆರ್ ಇನ್ ಭಾಗೀರಥಿ ಸೆಟ್ ಅಲ್ಲಿಂದ ಶುರು ಮಾಡ್ಕೊಂಬಿಟ್ಟೆ ಕೆರಿಯರು. ಸೊ ನನಗೆ ಕೆಲಸ ತಿಂಡಿ ಸೆಟ್ ಆಯಿತು, ಇರೋಕ್ಕೆ ಸೆಟ್ ಆಯಿತು. ನನಗೆ ಸಂಬಳದ ಅವಶ್ಯಕತೆ ಇಲ್ಲ. ಸೊ ಊಟಕ್ಕೆ ಎಸ್ ನಾರಾಯಣ, ಮಲ್ಕೊಳಕ್ಕೆ ನಾರಾಯಣ ಸ್ವಾಮಿ. ಎಸ್ ಕರೆಕ್ಟ್. ಎರಡು ನಾರಾಯಣನೇ. ದೇವ್ರ ನಾರಾಯಣ ಒಂದು ದಾರಿ ತೋರಿಸಿದ್ರು. ನನಗೆ ಫೈನಾನ್ಷಿಯಲಿ ವ್ಯಾಮೋಹಗಳೆಲ್ಲ ಏನಿರಲಿಲ್ಲ. ಸೊ ಕೆಲಸ ಮಾಡ್ತಿದ್ದೆ, ಎಲ್ಲರಿಗೂ ಸಂಬಳ ಬರೋದು, ನನಗೇನು ಸಂಬಳ ಇಲ್ಲ ಬರಿತಾ ಇದ್ದೆ. ಒಂದಿನ ನನಗೊಂದು ಬ್ಯಾಡ್ ಇನ್ಸಿಡೆಂಟ್ ಆಗಿತ್ತು. ಆ ಬ್ಯಾಡ್ ಇನ್ಸಿಡೆಂಟ್ನ ನಾನು ರಾಮು ಹತ್ರ ಶೇರ್ ಮಾಡ್ಕೊಂಡಿದ್ದೆ. ಏನು ಬ್ಯಾಡ್ ಇನ್ಸಿಡೆಂಟು ಅಂದರೆ, ಒಂದು ಸತಿ ಲೇಟ್ ನೈಟ್ ಶೂಟಿಂಗ್ ಆಯಿತು. ಒಂದು 10:30, 11 ಆಗೋಗ್ಬಿಡ್ತು. ಮಾರ್ಕೆಟಿಗೆ ಬಂದೆ 12 ಆಗೋಯ್ತು. ಆಗ BTS ಬಸ್ ಇತ್ತು. ಆಗ 12 ಕಾಲ ಹೋಯಿತು. ಲೇಟ್ ಆಗೋಗ್ಬಿಟ್ಟು, ಶೂಟಿಂಗ್ ಲೇಟ್ ಆಗೋಗಿತ್ತು. ಮಾರ್ಕೆಟಲ್ಲೆಲ್ಲ ಜನ ಕಡಿಮೆ ಆಗಿದ್ದಾರೆ, ಎಲ್ಲ ಇದ್ದಾರೆ. ಒಬ್ಬರು ನಿಂತಿದ್ದಾರೆ. ನಾನು ಇನ್ನೂ ಬಸ್ ಬರ್ತಾಯಿಲ್ಲ, ಬಸ್ಸುಗಳೆಲ್ಲ ಬರ್ತಾಯಿಲ್ಲ. ಕೋಣಕುಂಟೆ ಆ ಬಸ್ ಹೋಗಬೇಕು, ಕೋಣಕುಂಟೆ ಬಸ್ ಬರ್ತಾಯಿಲ್ಲ ನಿಂತಿದ್ದೆ. ಒಬ್ಬ ಯಾರೋ ಬಂದ, ಸ್ಮಾರ್ಟ್ ಗೈ, ತುಂಬ ಸ್ಮಾರ್ಟ್ ಆಗಿದ್ದಾನೆ, ಬ್ಯಾಗ್ ಹಾಕ್ಕೊಂಡು, ಕಾಲೇಜ್ ಹುಡುಗ ಬಂದು ನನ್ನ ಹತ್ರ ಬಂದು ಎಲ್ಲಿ ಹೋಗ್ಬೇಕು ಅಂತಂದರು. ಸೊ ನಾನು ಹೋಗ್ಬೇಕು ಅಂತ. ಬಸ್ಸು ಬರಲ್ಲ ಈಗ ಅಂತಂದರು. ಬಸ್ ಬರಲ್ವಾ ಯಾಕೆ ಅಂತಂದರೆ, ಎಲ್ಲ ಏನೋ ಸಮಸ್ಯೆ ಆಗಿದೆ ಅಂತಂದ. ಸೊ ನನಗೆ ಟೆನ್ಷನ್ ಆಯಿತು. ಮತ್ತು ಈಗ 12:30 ಆಗೋಗಿದೆ, ನಾನು ಹೋಗೋದು ಯಾವಾಗ, ಮಲ್ಕೊಳ್ಳೋದು ಯಾವಾಗ, ಬರೋದು ಯಾವಾಗ, ಮತ್ತೇನು ಮಾಡೋದು ಅಂದರೆ ಅವನು ಸ್ವಲ್ಪ ಮಾತಾಡ್ದೆ ಚೆನ್ನಾಗಿ. ನಿಮ್ಮ ಹತ್ರ ಎಷ್ಟಿದೆ ಅಂತಂದ. ನನ್ನ ಹತ್ರ 20 ರೂಪಾಯಿ ಇದೆ. ನನ್ನ ಹತ್ರ 20 ರೂಪಾಯಿ ಇದೆ, ಒಂದು ರೂಮ್ ಶೇರ್ ಮಾಡೋಣವಾ ಅಂದ. ನಾನು ರೂಮ್ ಶೇರಾ, ಇಲ್ಲೇ ಪಕ್ಕದಲ್ಲಿ ಲಾಡ್ಜ್ ಮಾಡ್ಕೊಂಡು ಬೆಳಗ್ಗೆ ನೀವು ಡ್ಯೂಟಿಗೆ ಹೋಗ್ಬೋದು, ನಾನು ಡ್ಯೂಟಿಗೆ ಹೋಗ್ತೀನಿ, ನಾನು ಕಾಲೇಜು ಅಂತ ಏನು ಹೇಳ್ದೆ. ಸರಿ ಅಂತೇಳಿ ಅವ್ನಿಗೆ 20 ರೂಪಾಯಿ ಕೊಟ್ಟೆ. ಸೀದಾ ಮಾರ್ಕೆಟಲ್ಲಿ ಎಲ್ಲೋ ಕರ್ಕೊಂಡೋದ ಹೋದರೆ ಒಂದು ಲಾಡ್ಜು ಕರ್ಕೊಂಡೋದ. ನನ್ನ ಕರ್ಕೊಂಡೋಗಿ ಎಲ್ಲ ಮಾತಾಡ್ದ. ಮೆಟ್ಲಿಗೆಲ್ಲ ಹತ್ಕೊಂಡು ಎಲ್ಲೋ ಮೇಲಕ್ಕೆ ಹೋದ್ರಿ, ಸಣ್ಣ ಟೈಟ್ ಲಾಡ್ಜು. ಅವನು ಮಲ್ಕೊಟ್ಟ. ನಾನು ನಂದೊಂದು ಯಾವಾಗಲೂ ಬ್ಯಾಗ್, ಇವಾಗಿನ ಥರ ಅವಾಗೊಂದು ಸೈಡ್ ಬ್ಯಾಗ್ ಹಾಕಿ ನಾನು ಆ ಶರ್ಟ್ನ ಹಂಗೆ ತೆಗೆದು ಗುಟ್ಟಕ್ಕೆ ಹಾಕಿ ಪ್ಯಾಂಟನ್ನು ನೀಟಾಗಿ ಶರ್ಟನ್ನು ನೀಟಾಗಿ ಹಾಕಿದೆ. ಪ್ಯಾಂಟು ನನಗೆ ಇರಲಿಲ್ವಲ್ಲ, ಹಂಗಾಗಿ ಆ ಪ್ಯಾಂಟಲ್ಲೇ ಹಂಗೆ ಮಲ್ಕೊಂಡೆ. ಮನೇಲಿ ಹಾಕ್ತಿದ್ದೆ, ಮನೇಲಿ ಹಂಗೆ ಮಲ್ಕೊಂಡೆ ಹಂಗೆ ಮಲಗಿದ್ದೀನಿ. ನನಗೇನು ಪರಿವೇ ಇಲ್ಲ. ಅಂದರೆ ಇವ್ನು ಯಾರು ಎತ್ತಾನೋ ಬಗ್ಗೆ ನಂಗೆ ಯೋಚನೆ ಇಲ್ಲ. ದುಡ್ಡು ಸುಸ್ತಾಗ್ಬಿಟ್ಟಿದ್ರಿ. ಸುಸ್ತು ಅನ್ನೋದಕ್ಕಿಂತ ಹೆಚ್ಚಿಗೆ ನಾಳೆ ಬೇಗ ಎದ್ದೇಳಬೇಕು, ಹೋಗಬೇಕು, ಇದು ನಮ್ಮ ಕೆಲಸ. ಇವನೇನು ಮಾಡ್ದೆ, ಹೋಗ್ತಾ ಡಮ್ ಅಂತ ಒಂದು ಕಾಲು ಬಿತ್ತು. ಎಚ್ಚರಿಕೆ ಆಯ್ತು ಹಿಂಗೆ. ಆಮೇಲೆ ಏನು ಮಾಡೋದು, ಟಬಾರ್ ಅಂತ ಕೈ ಹಾಕ್ದ. ಹೊಟ್ಟೆ ಮೇಲೆ ಹಿಂಗೆ ಅಂತ ಇದನ್ನು ಕೈ. ಈ ಇದೆಲ್ಲ ಹೇಳ್ತೀವಲ್ಲ, ನಾನು ಅಷ್ಟು ಜ್ಞಾನ ಇಲ್ಲ ನನಗೆ ಇವ್ರ ಬಗ್ಗೆ. ಗೊತ್ತಿಲ್ಲ ಇವನಿಗೆ ನನಗೆ ಅನಿಸಿದ್ದು, ನನಗೆ ಗೊತ್ತಾಗ್ತಿಲ್ಲ. ಕೈ ನೋಡಿದ್ರೆ ಹೊಟ್ಟೆ ಮೇಲೆ ಕೈ ಹಿಂಗೆಲ್ಲ ಅಂತ ಇದ್ದಾನೆ. ನಾನು ನಿಧಾನ ಕೈ ಎತ್ತಿ ಹಿಂಗಿಟ್ಟೆ, ಹಿಂಗೆ ತಿರುಗಿದೆ. ಅವ್ನು ಸುಮ್ಮನೆ ಹಿಂಗೆ ಸೈಲೆಂಟಾಗಿ ಮಲ್ಕೊಂಡ. ಸರಿ ಆಯಿತು. ಅವ್ನು ಏನು ಅಂತ ನನಗೆ ಇವತ್ತಿಗೂ ಅರ್ಥ ಆಗಿಲ್ಲ, ಏನು ಮಾಡ್ದ ಅಂತಲೂ ಅರ್ಥ ಆಗಿಲ್ಲ. ನಾನು ತಲೆಗೆ ಓಡಿದ್ದು ಒಂದೇ. ಕೈ ಎತ್ತ ಮೇಲೆ ಅವನೇನು ಮಾಡ್ದೆ, ನಿಧಾನ ಗೆದ್ದ. ನಿಧಾನ ಹಿಂಗೆ ನೋಡ್ತಾ ಇದ್ದೀನಿ. ಆ ಬ್ಯಾಗಿನ ಜಿಪ್ ತೆಗ್ದ, ಏನೋ ತಗೊಂಡ. ನನಗೇನು ಅನಿಸ್ತಾಯಿದೆ, ಚಾಕು ತಗೊಂಡ, ಹೊಟ್ಟೆಗೆ ತಿವಿತಾನೆ, ಇದು ಲಿವರ್ ತೊಗೋತಾನೆ, ಕಿಡ್ನಿ ತೊಗೋತಾನೆ, ಈ ಥರದ ಥಾಟ್ಸ್ ಬರ್ತಾಯಿದ್ವಿ. ಯಾರು ಕಳ್ಳ ಇವನು ಅಂತ ಥಾಟ್ಸ್ ಬರ್ತಾಯಿದೆ. ಚಾಕು ತೊಗೊಂಬಂದಿದ್ದಾನೆ. ಜಗ ಸೈಲೆಂಟಾಗಿ ಮಲ್ಕೊಂಡ. ಏನಾಗ್ತಿದೆ ಅಂತ ಗೊತ್ತಾಗಿಲ್ಲ ನನಗೆ ಭಯ ಆಗೋಯ್ತು. ಏನು ಮಾಡೋಂಗೆ ಮಲಗಿದ್ದವನು ಸ್ವಲ್ಪ ಪ್ರಜ್ಞೆಗೆ ಕೆಲಸ ಕೊಟ್ಟೆ. ನಿಧಾನ ಟಕ್ಕಂತ ಎದ್ದು ಕೂತ್ಕೊಂಡೆ. ಈ ರೂಮ್ ಮಲಗಬೇಕಾದ್ರೆ ಒಂದು ಸೈಡ್ಗೆ ಹೋಗಿ ಬಂದಿದ್ದೆ ಬಾತ್ರೂಮ್ಗೆ. ಬಾತ್ರೂಮ್ ಎಲ್ಲಿದೆ ಅಂತಂದೆ. ಲೆಫ್ಟಲ್ಲಿದೆ ಅಂದ. ಮಲ್ಕೊಂಡೆ. ನಿಧಾನಕ್ಕೆ ಎದ್ದು ಇಳಿದೆ ಸರ್. ಶರ್ಟ್ ತೊಗೊಂಡು ಆಚೆ ಹೋಗಿ ರಪ್ಪ ಅಂತ ಲಾಕ್ ಹಾಕಿದೆ. ಅವ್ನು ಬಂದು ಡೋರ್ ಎಳಿತಾ ಇದ್ದಾನೆ, ಲಾಕ್ ಹಾಕ್ಬಿಟ್ಟೆ. ಅವ್ನು ಎಳಿತಾ ಇದ್ದಾನೆ, ಜೋರು ಡಗಡಗಡಗನ ಎಳಿತಾ ಇದ್ದಾನೆ. ಕೆಳಗೆ ಇಳ್ಕೊಂಡು ಡಮ 4-5 ಫ್ಲೋರ್ ಇದೆ. ಇಳಿದು ಓಡ್ ಬಂದು ಕೆಳಗಡೆಗೆ ಓಡ್ ಬಂದು ನನಗೇನು ಅಂದರೆ ಕಳ್ಳ ಅಂದ್ಕೊಂಡ್ಬಿಟ್ಟಿದ್ದೀನಿ, ಬೇರೆ ಏನಲ್ಲ. ಅವ್ನು ಏನಂತ ಗೊತ್ತಿಲ್ಲ. ಸರ್ ನನಗೆ ಹಿಂಗೆಲ್ಲ ಮಾಡ್ದೆ ಸರ್, ಏನೋ ಚಾಕು ಏನೋ ತೊಗೊಂಡ ಸರ್ ಅಂತ ಅಂದರೆ ಅವ್ನು ಜೋರಾಗಿ ಕಿಸ್ತಾ ಇದ್ದಾನೆ ಮೇಲ್ಗಡೆ. ಒಳ್ಳೆ ಒಂದು ಓದ್ ಬಂಗ್ಲೆ ಇದ್ದಂಗಿದೆ. ಇವತ್ತು ನನಗೆ ಅದು ಎಲ್ಲಿದೆ ಅಂತ ನೆನಪಾಗ್ತಾಯಿಲ್ಲ. ಅವಾಗ ಅಲ್ಲಿ ಹೋದಾಗೆಲ್ಲ ಹುಡುಕ್ತೀನಿ. ಇವನು ಒಬ್ಬ ಕೆಳಗಡೆ ಇದ್ನಲ್ಲ, ಮೆಟ್ಲು ಕೆಳಗಡೆ ಒಂದು ಟೇಬಲ್ ಹಾಕ್ಕೊಂಡಿದ್ದ. ಅವನು ಲಾಡ್ಜ್ನವನು. ನೀವು ಗೊತ್ತಿಲ್ಲ, ಅವನು ಪರಿಚಯ ಇಲ್ಲ. ಮತ್ತು ಹೆಂಗೆ ಬಂದರೆ ಅವನ ಜೊತೆ ನನಗೆ ಗೊತ್ತಿಲ್ಲ. ಅವ್ನಿಗೆ ಹೇಳ್ದ, ಹಿಂಗೆಲ್ಲ ಬರಬಾರ್ದು, ಪಕ್ಕದ ಲಾಡ್ಜಲ್ಲಿ ಒಂದು ಸತಿ ಇಲ್ಲಿ ಮರ್ಡರ್ ಆಗಿತ್ತು, ಹಿಂಗೆಲ್ಲ ಬರಬಾರ್ದಪ್ಪ ನೀವೆಲ್ಲ. ಯಾವರು ನಂದು ಚಿಕ್ಕಬಳ್ಳಾಪುರ ಅಂದೆ. ನಮ್ಮದು ಗೌರಿಬಿದನೂರೇ, ನೋಡು ಹೆಂಗೆ ಮಾಡ್ತೀರಾ ನೀವು, ಬಾ ಇಲ್ಲಿ ಅಂತೇಳಿ ಮೆಟ್ಲು ಕೆಳಗಡೆ ಒಂದು ಚಾಪೆ ಹಾಕಿದ್ದ. ಅವನು ದಿಂಬ ಹಾಕಿದ್ದ. ಇಲ್ಲಿ ಮಲ್ಕೋ ಹೋಗ್ಲಿ, ನಾವು ಅಲ್ಲೇ ಇರಲಿ ನನ್ನ ಮಗ ಅಂತ ಅಂದ್ಕೊಂಡು ಅವರು ಕೂತಿದ್ರು. ನಾನು ಬರ್ತೀನಿ, ಮಲ್ಕೋತೀನಿ ಅಂದ. ಮಲಗಿದ್ದೀನಿ. ಈಗ ಅವ್ನು ಬಂದರೆ ನನಗೆ ನಿದ್ದೆನೇ ಬರ್ತಾಯಿಲ್ಲ. ಇವನೇನೋ ಅವ್ನು ನನ್ನ ಮೇಲ್ಗಡೆ ಸೌಂಡ್ ನಿಂತೋಯ್ತು ನೋಡೋದೆ ಅಂತ. ಇವನ ಮೇಲೆ ನನಗೊಂದು ಭಯ ಸ್ಟಾರ್ಟ್ ಆಗೋಗ್ಬಿಡ್ತು. ಸರ್ ನೀವು ನಮ್ಮಲ್ಲಿ ಹಂಗೆ ಮಲಗಿ ಹಂಗೂ ಹಿಂಗೆ ಒದ್ದಾಡಿ 4 ಗಂಟೆಗೆ ಎದ್ದು ಓಡೋ ಅಲ್ಲಿಂದ ತಿರ್ಗಾ. ಅವನಿಗೂ ಹೇಳೋದೇ ಕೇಳೋದು ಹೊರಟ್ಬಿಟ್ಟೆ. ಇದನ್ನೆಲ್ಲ ರಾಮ್ ಲಕ್ಷ್ಮಣ್ ಅವ್ರ ಹತ್ರ ಶೇರ್ ಮಾಡಿದ್ದೆ. ಸರ್ ಹಿಂಗಾಯ್ತು ಅಂತ. ಇದು ಸೆಟ್ಟಲ್ಲೆಲ್ಲ ಶೇರ್ ಆಗೋಗಿದೆ. ಇದು 3 ತಿಂಗಳಾದಮೇಲೆ ಇದು ಸೆಟ್ಟಲ್ಲಿ ನಾನು ಎಲ್ಲರಿಗೂ ಸ್ವಲ್ಪ ಕ್ಲೋಸ್ ಆಗೋಗಿದ್ದೀನಿ. ಎಲ್ಲ ನನ್ನ ಅವಶ್ಯಕತೆ ಇರೋಷ್ಟು ಕೆಲಸ ಮಾಡಿಬಿಟ್ಟಿದ್ದೀನಿ. ಚಂದ್ರು ಇರಬೇಕು ಅನ್ನೋ ಥರ ನಾನು ಚಂದ್ರಲ್ಲಿ ಕೆಲಸ ಆಗ್ತಾ ಇಲ್ಲ. ಅದನ್ನು
ತೋರಿಸ್ಕೊಂಡ್ಬಿಟ್ಟಿದೆ ಅಂದರೆ ಮಾಡ್ತಾ ಇರೋದು ಅವ್ರಿಗೆ ಗೊತ್ತಾಗಿದೆ. ಚಂದ್ರು ಅನ್ನೋ ಥರ ಕೆಲಸ ಆಗಿದೆ. ಈಗ ಎಚ್ ಸಿ ಸುರೇಶ್ ಸರ್ ನಾನೇ ಇದು ಮಾಡಿಲ್ಲ. ಯಾವಾಗ ಎಲ್ಲರಿಗೂ ಪೇಮೆಂಟು ಕರೆಯುವಾಗ ಹೆಸರು ಕರಿತಾರರು, ಹೋಗೋರು ಚೆಕ್ ಇಸ್ಕೊಂಬರ್ತಾ ಇರೋರು. ಒಂದಿನ ನನ್ನ ಚಂದ್ರು ಅಂತಂದರು. ಹಾಂ ಸರ್ ಅಂತಂದೆ. ಏನಕ್ಕೋ ಕರಿತಾರೆ ಅಂತ ಅಂದ್ಕೊಂಡು, ಸರ್ ಕರಿತಾರೆ ನೋಡೋದು. ನನಗೆ ಸಂಬಳದ ಕಲ್ಪನೆಯೇ ಇಲ್ಲ. ಸರ್ ಏನಕ್ಕೋ ಕರೆದ್ರು ಅಂದ್ಕೊಂಡು ಹೋದ್ರೆ ನಿಂತ್ಕೊಂಡೆ. ಸರ್ ಅಂತ ನಿಂತ್ಕೊಂಡ್ರೆ ಒಂದು ಕವರ್ ಕೊಟ್ಟರು ಸರ್. ಹಿಂಗೆ ಕವರ್ ಕೊಟ್ಟರು, ಹಿಂಗೆ ತಗೊಂಡು ಏನು ಸರ್ ಅಂದೆ. ನಿಂದಪ್ಪ ಸಂಬಳ ಅದು ಅಂದರು. ಬಂದು ತೆಗೆದ್ರೆ ಸರ್ ಬರೀ ಗರಿ ₹100 ನೋಟುಗಳು 2,000 ಇದೆ. ಹಬ್ಬ, ನಾನು 20,000 ದುಡಿತಿದ್ದೆ ಅವಾಗ ಊರಲ್ಲಿ. ಅಂದರೆ ತಮ್ಮನಿಗೆ ರೇಷ್ಮೆ ಕೃಷಿಕ. ಅದು ನನಗೆ ಏನೂ ಅನಿಸಿಲ್ಲ. ಅದು ತರ್ತಿದ್ದೆ, ನಮ್ಮ ಅಪ್ಪಂಗೆ ಕೊಡ್ತಿದ್ದೆ. ಸಾರಿ 2,000 ನಾನು ಫಸ್ಟ್ ಟೈಮ್ ಕೊಟ್ಟಾಗ ಏನು ನನಗೆ ಆ ವೆಯ್ಟ್ ತಡ್ಕೊಳಕ್ಕಾಗ್ತಿರೋಂಗೆ. ಅದನ್ನು ಆ ವೆಯ್ಟು ಅವತ್ತು ಗೊತ್ತಾಯ್ತು ದುಡ್ಡಿನ ವೆಯ್ಟ್ ಏನು ಅಂತ. ಖುಷಿಯಾಗೋಗ್ಬಿಡ್ತು ನನಗೆ. ಕಣ್ಣಲ್ಲಿ ಇರ್ಬೋದಂಗೆ ಆಯಿತು. ತೊಗೊಂಬಂದೆ ರಾಮ್ ಸರ್ಗೆ. ಸರ್ ದುಡ್ಡು ಬಂತು ಸರ್ ಕ್ಯಾಶ್ ಬಂತು ಸರ್ ಅಂದೆ. ನಾನೇ ಹೇಳಿದ್ದೆ ನಿಂಗೆ ರಾತ್ರಿ ಆಗಿದೆ. ಅವ್ರಿಗೆ ರಾತ್ರಿ ಆಗಿದ್ದು ಘಟನೆ ಪಾಪ ಸರ್, ಮಲ್ಗೋಣಾಗಿಲ್ಲ, ಅವನು ಬಾರ್ಗೆ ಹೋಗ್ತಿದ್ದಾನೆ ಅಂತ ಹೇಳಿದ್ದಕ್ಕೆ ಎಸ್ ಸಿ ಸುರೇಶ್ ಸರು ಅವ್ರಿಗೊಂದು ಎಮೋಷನ್ ಫೀಲ್ ಆಗಿ ನಾರಾಯಣ್ ಸರ್ ಹತ್ರ ಮಾತಾಡಿ, ಹೊಸ ಹುಡುಗ ಸರ್ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ ಇನ್ಫ್ಲೂಯೆನ್ಸ್ ಮಾಡಿ ಸಂಬಳ ಫಿಕ್ಸ್ ಮಾಡಿದ್ದವರು. ಸೊ ಹಿಂಗೆ ನಂಗೆ ಫಸ್ಟ್ನೇ ತಿಂಗಳು ಸಂಬಳ ಬಂತು. ಇದು ತೊಗೊಂಡಾದ್ಮೇಲೆ ಧೈರ್ಯ ಬಂತು. ಇವಾಗ ನಮ್ಮ ಅಪ್ಪಂಗೆ ಶರ್ಟು, ಪಂಚೆ, ನಮ್ಮ ಅಮ್ಮಂಗೆ ಸೀರೆ, ಒಂದು ಸ್ವೀಟ್ ಬಾಕ್ಸು ತೊಗೊಂಡು ಸೀದಾ ಊರಿಗೋದೆ. ಈಗ 3 ತಿಂಗಳಾದ್ಮೇಲೆ ಫಸ್ಟ್ ಅವ್ರು ಬಂದು ಹುಡುಕ್ಸಿಲ್ಲ, ಬಂದಿಲ್ಲ, ಇಲ್ಲ, ಕಮ್ಯುನಿಕೇಷನ್ ಇಲ್ಲ. ನಮ್ಮ ಅಪ್ಪನಿಗೆ ಗೊತ್ತಿಲ್ಲ ನನ್ನ ಮಗ ಎಲ್ಲಿರ್ತಾನೆ ಆ ಥರದ ಕ್ಯಾರೆಕ್ಟರ್. ನಮ್ಮಪ್ಪ ಎಲ್ಲಿದ್ರು ಬರ್ತಾನೆ ಬಿಡು ಅಂತ. ನಮ್ಮ ರಿಲೇಟಿವ್ ಒಬ್ಬ ಹೋಗಿದ್ದ 12 ವರ್ಷ ಆದಮೇಲೆ ಬಂದಿದ್ದ. ಸೊ ಆ ಟ್ರೆಂಡಲ್ಲಿ ಇರ್ತಾನೆ ಬಿಡು. ನನ್ನೇ ಕರ್ಕೊಂಡು ಹೋಗಿದ್ದೆ. ನಾನು ಚಿಕ್ಕ ಹುಡುಗ 12 ವರ್ಷ ಆದಮೇಲೆ ಧರ್ಮಸ್ಥಳಕ್ಕೆ ಬರ್ತೀನಿ ಬನ್ನಿ ಅಂತ ಹೇಳಿ ಬಂದಿದ್ದ ಅವನು. ಆಮೇಲೆ ಅದೊಂದು ಕಾಲ ಇವನ್ನೆಲ್ಲ ನಮ್ಮ ರಿಲೇಟಿವ್ಸ್ ಕೆಲವರು ಇದ್ದರು, ನಮ್ಮ ಅಮ್ಮನ ಸಂಬಂಧಿಕರು. ಬಂದ್ಬಿಟ್ಟು 1 ವರ್ಷ 2 ವರ್ಷ ಈ ಹೊಸೂರು ಕಡೆ ಎಲ್ಲ ಫ್ಯಾಕ್ಟ್ರಿಗಳು ಸೇರ್ಕೊಂಡಿದ್ದು ಬಿಡ್ತಾಯಿದ್ರು. ಈ ನನ್ನ ಮಗನು ಎಲ್ಲ ಹೋಗಿ ಕೆಲಸ ಮಾಡ್ತಿರ್ತಾನೆ ಬಿಡು, ನಮ್ಮಪ್ಪ ಹೋದ್ರೆ ಹೋಗಲಿ, ಸೆಟ್ಲ್ ಆಗಿರ್ತಾನೆ ಬಿಡು ಅಂತ ಅವ್ರಿಗೆ ಇದು. ಆಮೇಲೆ ನಮ್ಮ ಅಪ್ಪಂಗೆ ಹೋದರೆ ನಮ್ಮಪ್ಪ ಫುಲ್ ಖುಷಿ ಆಗೋದ. ಏನೋ ಒಂದು ಒಳ್ಳೆ ಜಾಬ್ ತೊಗೊಂಡಿದ್ದಾನೆ ಅನ್ನೋ ಥರದಲ್ಲಿ, ಹೆಂಗೋ ಸೆಟ್ಲ್ ಆಗಿದ್ದಾರಲ್ಲ, ಬದುಕ್ತಾನೆ ಅಂತ ಅವ್ರು ನೋಡಿ ಇದು. ಅದಾದಮೇಲೆ ನಮ್ಮ ಅಪ್ಪಂಗೆ ಎಲ್ಲ ಹೇಳಿದೆ. ಬಂದೆ ವಾರ ಊರಿಗೆ ಹೋಗಿ ಪ್ರಾಕ್ಟೀಸ್ ಮಾಡ್ಕೊಂಬಿಟ್ಟೆ. ಈ 3 ತಿಂಗಳಾದಮೇಲೆ ಸಂಬಳ ಅನ್ನೋ ರೈಸ್ ಆಗ್ತಾ ಬಂತು. ಈ ಸಂಬಳ ಬಂದಮೇಲೆ ನನಗೆ ಬೆಂಗಳೂರು ಉಸಿರು ಕಟ್ಟಿದ ವಾತಾವರಣ. ನಮ್ಮೂರು ಬಸ್ ಹತ್ಬಿಟ್ಟು ಸರ್ ಹೋಗಿ ನಮ್ಮೂರ ಹತ್ರ ಇಳಿದ್ರೆ ಅಂತ ಒಂದು ಬ್ರೆತ್ ತೊಗೊಂಡೆ ಅಂದರೆ ಆಹಾ ಅಂತ ಅನ್ಸೋದು. ನನ್ನ ಟಾರ್ಗೆಟ್ ಏನು, ದುಡ್ಡು ಸಂಪಾದನೆ ಮಾಡಬೇಕು, ನಮ್ಮೂರಲ್ಲಿ ಒಂದು ಬೋರ್ ಹಾಕಬೇಕು, ನಾನು ಇಲ್ಲಿ ಮತ್ತೆ ಮಾದರಿ ಆಗಬೇಕು. ಇದೇ ಕಲ್ಪನೆ ಇಟ್ಕೊಂಡು ಬೆಳೆದೆ. ಡೈಲಿ ಒಂದಿನ ನಮ್ಮಪ್ಪ ಮನೆಗೆ ಹೋದ್ರೆ ತಿರ್ಗಾ ಸ್ಟಾರ್ಟ್ ಮಾಡ್ಬೋದಾ, ಏನಕ್ಕ ಬೆಂಗಳೂರಿಗೆ ಹೋಗಿರೋದು? ಒಂದು 2-3 ಸತಿ ಆಯಿತು. 4ನೇ ಸತಿ ನಮ್ಮಪ್ಪ ಅಂದರೆ ವಾರ ಊರಿಗೆ ಹೋಗ್ತಿದ್ನಲ್ಲ, ಹೋಗ ಮಾರ್ಕೆಟಾಗಿ ಮೂಟೆಗಳವರ ಏನಿದೇನು ಆಟ ನಾನಿಂದು 2,000 ಸಂಪಾದಿಸ್ತಾ ಇದೆಯಾ, ಮೂಟೆ ಹೊರತು 1,000 ಬರ್ತದೆ, ದುಡಿಯೋಕೆ ಹೋಗಿರೋದು ನೀನು, ಶೋಕಿ ಮಾಡೋಕ್ಕಲ್ಲ, ಏನಕ್ಕೆ ಬತ್ತೀಯ ವಾರ ಅಂತ ನಮ್ಮಪ್ಪ. ಅರೆ ನಾನು ಏನಪ್ಪ ಏನಕ್ಕೆ ಬತ್ತೀಯ ವಾರ ಊರಿಗೆ, ಏನು ಮಾಡ್ಬೇಕು ಕೆಲಸ ಇಲ್ಲಿ, ಬೆಂಗಳೂರಿಗೆ ದುಡಿಯೋಕೆ ಕೆಲಸ ಇಲ್ಲ. ನಮ್ಮ ತಂದೆ ಊರಿಗೆ ಹೋದ್ರೆ ಬೈಯಕ್ಕೆ ಸ್ಟಾರ್ಟ್ ಮಾಡೋರು. ಸೊ ವಾರ ಅದನ್ನು ನಿಧಾನ ಕಟ್ ಡೌನ್ ಮಾಡ್ಕೊಂಡೆ. ತಿಂಗಳಿಗೆ 1 ಸತಿನೋ 2 ತಿಂಗಳಿಗೆ 1 ಸತಿನೋ ಹೋಗೋದು ಮಾಡ್ಕೊಂಡೆ. ಅಂದರೆ ಅವ್ರು ನಿಧಾನಕ್ಕೆ ಆ ಬೇರ್ನ ಬಿಡಿಸ್ಬಿಟ್ರು ಅವ್ರು ಅಲ್ಲಿಂದ ಬೇರೆ ಕಡೆ ಇರಲಿ ಅಂತ. ಹಂಗೇನಾದ್ರು ಅವಕಾಶ ಕೊಟ್ಬಿಟ್ಟಿದೆ, ಅಲ್ಲೇ ಇದ್ಬಿಡ್ತಿದ್ದೆ. ಎಳೆದು ಆ ಕಡೆ ಸೆಟ್ಲ್ ಹಂಗೆ ಬಂದ್ಬಿಡೋದು. ಒಳ್ಳೆ ರೈತ ಇವತ್ತು ಚಂದ್ರು ಅವರು ಏನಾಗ ಸರಿ ಹಂಗಾಗಿ ಇಲ್ಲಿ ಬಂದೆ. ಅವಾಗಲೂ ನಾವು ಇಂಟರ್ವ್ಯೂ ಮಾಡಕ್ಕೆ ಬರ್ತಾ ಇದ್ವಿ. ನೀವು ಒಳ್ಳೆ ರೈತ ಆದರೂ ಬರ್ತೀವಲ್ಲ ನಾವು, ರೈತರು ಹುಡುಕ್ತೀವಿ ನಾವು. ಸೊ ಹಂಗಾಗಿ ಎಸ್ ನಾರಾಯಣ್ ಸರ್ ಹತ್ರ ಬಂದೆ. ನೆಕ್ಸ್ಟ್ ಡೇ ಬೈ ಡೇ ನನಗೊಂದು 4,500 ಸಂಬಳ ಆಗೋವರೆಗೂ ನಾರಾಯಣ್ ಸರ್ ಜೊತೆನೇ ಒಂದು 5 ವರ್ಷಗಳ ಕಾಲ ಅಲ್ಲೇ ಉಳ್ಕೊಂಡೆ. ರಾಮ್ ಲಕ್ಷ್ಮಣ್ ಅವ್ರು ಬಿಟ್ಬಿಟ್ರು. ಆಮೇಲೆ ನಾನೇ ಮೇನ್ ರೈಟರ್ ಆದೆ. ಆಮೇಲೆ ನನಗೊಬ್ಬ ಸ್ಟೇಟ್ ಬಂದರು. ಹೀಗೆ ಜರ್ನಿ ಸ್ಟಾರ್ಟ್ ಆಯಿತು. ನಾರಾಯಣ ಅವ್ರನ್ನ ಭೇಟಿಯಾಗಿದ್ರು ಅಷ್ಟೊತ್ತಿಗೆ? ಭೇಟಿ ಆಗ್ತಾಯಿದ್ವಿ. ಈಗ ಏನೊಂದು ಕ್ಯಾಸೆಟ್ ಕೊಡ್ಬೇಕಂದ್ರೆ ಅವ್ರ ಮನೆಗೆ ಹೋಗ್ತಿದ್ವಿ, ಬರ್ತಿದ್ವಿ. ಎಲ್ರಿಗೂ ಊಟ ಹಾಕೋದ್ರು ತುಂಬ ಇಷ್ಟ ಅವ್ರಿಗೆ. ಅವಾಗ ಊಟ ಇಡೋರು ಮನೆಯಲ್ಲಿ, ಎಲ್ಲರೂ ಕರೆಸಿ ಇಡೀ ಟೀಮ್ಗೆಲ್ಲ ಊಟ ಮಾಡಿಸೋರು. ಟೀಮ್ ಮೋಟಿವೇಶನ್ನು ನಾರಾಯಣ್ ಸರ್ ತುಂಬ ಕಲಿಯೋದಿದೆ ಸರ್. ತುಂಬ ಡಿಸಿಪ್ಲಿನ್ಡ್ ಮನುಷ್ಯ ಅವರು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.